ಸ್ವಾಮಿ ನಿಮಗ್ ಬೇಡ ಸ್ವಾಮಿ ಗ್ಯಾರಂಟಿ. ಒಬ್ಬ ಬಡ ಮಹಿಳೆಗೆ, ಬಡ ಕುಟುಂಬಕ್ಕೆ, ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಅವ್ರಿಗೆಲ್ಲ ಬೇಕು. ಈ ಮನುಷ್ಯ ಬಿಟ್ಕೊಡಲ್ಲ, ಬೇರೆಯವ್ರನ್ನ ಬರಕ್ಕಾಗಲ್ಲ ಅಂತ ನಿಮ್ಗೆ ಇಷ್ಟೇ ಭಯ. ಗೋವಿಂದಗೌಡ ಬಂದ್ರೆ ನಾನು ಎಲೆಕ್ಷನ್ ಫೇಸ್ ಮಾಡಕ್ಕಾಗಲ್ಲ ಅಂತ ಭಯ. ನಿಮ್ಮ ಕಾಲದಲ್ಲಿ, ನಿಮ್ ತಾಯಿಯವ್ರ ಕಾಲದಲ್ಲಿ 523 ಎಕರೆಯನ್ನ ಮಾಡಿದೀರಾ. ಅವ್ರ ಕಮಿಟಿಯಲ್ಲಿರೋ ಸದಸ್ಯರಿಗೆ ಗೊತ್ತಿಲ್ಲ ಅಂತ ಇದಾರೆ. ಇಲ್ಲಿನ ಮಾಜಿ ಶಾಸಕರಾದಂತ ಸಂಪಂಗಿ ಅಣ್ಣ ಅವರು ನಮ್ಮ ಶಾಸಕರ ಮೇಲೆ ಮೊನ್ನೆ ಒಂದು ಆರೋಪ ಮಾಡ್ತಾರೆ. ಏನಂತ, 16,000 ಜನ ಪೆನ್ಷನ್ ತೆಗೆದಾಕಿದ್ದೀರಾ, 4,000 ರೇಷನ್ ಕಾರ್ಡ್ ತೆಗೆದಾಕಿದ್ದೀರಾ, ಮತ್ತೆ ಏನೇನೋ ಮಾಡಿದ್ದೀರಾ, ಅಧಿಕಾರ ನೀವು ಚಲಾಯಿಸ್ತಲ್ಲ, ಅದು ಇದು ಅಂತ ಮಾಡಿದೆ. ಅದಕ್ಕೆ ನಾನು ಸ್ವಲ್ಪ ಒಂದೊಂದೇ ವಿವರಣೆ ಕೊಡ್ತೀನಿ. ದಯವಿಟ್ಟು ಸಂಪಂಗಿ ಅಣ್ಣ ಅವರೇ, ನಮಗಿಂತ ನಿಮ್ಗೆ ಒಳ್ಳೆ ನಾಲೆಡ್ಜ್ ಇದೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ. ತಾವು 2 ಸಲ ಶಾಸಕರಾಗಿದ್ರಿ. ತಾವು ಒಂದ್ಸಲ, ತಮ್ಮ ತಾಯಿಯವರು ಒಂದ್ಸಲ. ಈ ರೇಷನ್ ಕಾರ್ಡ್ ತೆಗಿಯೋದಾಗ್ಲಿ, ಸೇರಿಸೋದಾಗ್ಲಿ MLA ಮಾಡುವಂಥದ್ದಲ್ಲ. ಮುಖ್ಯವಾಗಿ ಅದಕ್ಕೆ ಆದಂತ ಮಾನದಂಡಗಳಿರುತ್ತೆ. ಯಾರನ್ನಾದ್ರೂ ಒಬ್ಬನ ಸೇರಿಸ್ಬೇಕಾಗಂತ ಇರ್ಲಿ, ತೆಗಿಬೇಕಂತ ಇರ್ಲಿ. ಆ ಗ್ರೌಂಡ್ಸ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ದಾರೆ. ಏನೇನು ಬೋಗಸ್ ಕಾರ್ಡ್, ತಾವು ಹೆಂಗೆ ಈಗ SIR ನ ಕರೆಕ್ಟು ಅಂತ ಇದ್ದಾರೆ, ಇದು ಕೂಡ ಹಂಗೆ ಆಗಿರೋದು. SIR ರೀತಿಯಲ್ಲೇ ಕೇಂದ್ರ ಸರ್ಕಾರ ಒಂದು ಆಜ್ಞೆ ಮಾಡಿದ್ದಾರೆ. ಏನೇನು ಬೋಗಸ್ ಕಾರ್ಡ್ಗಳಿದಾವೋ ಒಂದೊಂದು ಮನೆಗೆ 2-3 ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಗೊತ್ತಿಲ್ದೇನೋ ಗೊತ್ತಿದ್ದು ಏನೋ ಆಸೆಗೆ ಮಾಡಿಸ್ಕೊಂಡಿರ್ಬೋದು, ಅವೆಲ್ಲ ತೆಗಿಬೇಕು ಅಂತ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಇವಾಗ ನಡೀತಾ ಇರೋದು ಮೊದಲನೇದಾಗಿ. ಅದರಿಂದ ಅರ್ಹ ಫಲಾನುಭವಿಗಳಿಗೆ ನಾನು 100% ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಹೇಳಿ, ಎಲ್ಲೋ ಅಫಿಷಿಯಲ್ಸ್ ಇಂದನೋ ಯಾರಿಂದನೋ ಮಾಹಿತಿ ಕೊರತೆಯಿಂದ ಒಂದು ಅಷ್ಟು ಎಡವಟ್ಟಾಗಿರ್ಬೋದು. ಮುಂದಿನ ದಿನಗಳಲ್ಲಿ ರಿಯಲ್ ಬೆನಿಫಿಷಿಯರ್ಸ್ ಯಾರಿದ್ದಾರೋ ಖಂಡಿತ ಅವ್ರಿಗೆಲ್ಲ ವಾಪಸ್ ರೇಷನ್ ಕಾರ್ಡ್ ಬರುತ್ತೆ. ಎರಡನೇದಾಗಿ ಪೆನ್ಷನ್ ಬಗ್ಗೆ ಮಾತಾಡಿದ್ದೀರಾ. 16,000 ಜನರ ಹೊಟ್ಟೆ ಊಟನ ಕಸಿದ್ಕೊಂಡ್ಬಿಟ್ಟಿದ್ದೀರಾ. ನೋಡಿ ಸರ್, ನಿಮ್ಗೆ ಈಗಾಗಲೇ ಗೊತ್ತಿದೆ, ಆ ಎಮ್ಮ ಕಳೆದ 8 ವರ್ಷಗಳಿಂದ MLA ಆಗಿದ್ದಾರೆ. ಯಾರು ಊಟ ಕಸಿಯೋದಾಗ್ಲಿ, ಯಾರು ಜಮೀನ್ ಕಸಿದ್ಕೊಳ್ಳೋದಾಗ್ಲಿ, ಮತ್ತೊಂದಾಗ್ಲಿ ಮಗದೊಂದಾಗ್ಲಿ ಆ ಎಮ್ಮ ಮಾಡಿಲ್ಲ. ಬೇಕಾದ್ರೆ ನೀವು 1,000 ಹೇಳ್ಕೋಬಹುದು. ಅದರಿಂದ ಆ ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ನನ್ನ ಪ್ರಕಾರ ಒಂದು ಸಣ್ಣದಾಗಿ ಹೇಳ್ತೀನಿ. ಇದು ಎಲಿಜಿಬಿಲಿಟಿ ಬಂದು 30,000 ಇರಬೇಕು ಪೆನ್ಷನ್ಗೆ. ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ 30,000 ಕ್ರಾಸ್ ಆದ್ರೆ ಬರಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ, ನಮ್ಮ NREG ಅಲ್ಲಿ ಡೈಲಿ ಕೂಲಿನೇ 360 ರಿಂದ 370 ರೂಪಾಯಿ ಇದೆ. ಆ ಮ್ಯಾಂಡೇಸ್ ಅಕೌಂಟಬಲ್, ಅದು ಬ್ಯಾಂಕ್ ಪಾಸ್ಬುಕ್ ಹೋಗುತ್ತೆ. ಕೆಲವರು ತಿಳಿದೆ ಒಂದು ಮನೆಯಲ್ಲಿ ಒಬ್ಬರೇ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ. ಒಂದು ಮನೆಯಲ್ಲಿ 4-5 ಜನ ಇದ್ದಾಗ 4-5 ಜನ ಹಾಕಿಸ್ಕೊಂಡ್ರೆ ಒಂದೊಂದು ಅಕೌಂಟ್ಗೆ 7,000, 8,000, 9,000 ಈ ತರ ಹೋಗಿದ್ರೆ ಅವರು ಪೆನ್ಷನ್ ಕ್ಯಾನ್ಸಲ್ ಆಗಲ್ಲ. ಕೆಲವ್ರು ಗೊತ್ತಿಲ್ಲದೆ ಲೀಗಲ್ ಆಗಿ 36,000 ಅವ್ರ ಅಕೌಂಟ್ ಸೇರ್ಬಿಟ್ಟಿದೆ. ಅರ್ಥ ಆಗ್ತಾ ಇದೆಯಾ? ಈ 36,000 ಯಾವಾಗ ಸೇರತ್ತೋ ಅದು ಲೀಗಲ್ ಇನ್ಕಮ್. ಆ ಲೀಗಲ್ ಇನ್ಕಮ್ ಬಂದಾಗ ಅದು ಕ್ಯಾನ್ಸಲ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ನೀವು ನಮ್ಮ ಜೊತೆ ಬನ್ನಿ, ಕೈ ಜೋಡಿಸೋಣ. ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡ್ಕೋಣ. ಜನರಿಗೆ ಮಾಹಿತಿ ಕೊರತೆಯಿಂದ ಇದಾಗಿದೆ. ಮುಂದಿನ ದಿನಗಳಲ್ಲಿ ಆ NREG ಪ್ರಾಬ್ಲಮ್ ಇಂದಾನೆ 90% ಈ ಪೆನ್ಷನ್ದು, ಈ ವೋಟರ್ ID, ಇದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋದು. ಅದರಿಂದ ಅದನ್ನ ಖಂಡಿತ ಸರಿಪಡಿಸೋಣ. ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ಅದು ಬಿಟ್ಬಿಟ್ರೆ 16,000 ಜನನ ಗ್ಯಾರಂಟಿಗಳು ಕೊಟ್ಟಿದ್ದೀರಾ. ನಿಮ್ಮನ್ನ ಯಾರು ಗ್ಯಾರಂಟಿಗಳು ಕೇಳಿದ್ರು? ಸ್ವಾಮಿ ನಿಮಗ್ ಬೇಡ ಸ್ವಾಮಿ ಗ್ಯಾರಂಟಿ. ಒಬ್ಬ ಬಡ ಮಹಿಳೆಗೆ, ಬಡ ಕುಟುಂಬಕ್ಕೆ, ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಅವ್ರಿಗೆಲ್ಲ ಬೇಕು. ಏನ್ ಸ್ವಾಮಿ ಸುಮ್ನೆ ಮನೆಯಲ್ಲಿ ಕೂತಿದ್ರೆ 2,000 ಸರ್ಕಾರ ಕೊಡ್ತಾ ಇದೆ, ಫ್ರೀ ಬಸ್ ಕೊಡ್ತಾ ಇದೆ, ಫ್ರೀ ಕರೆಂಟ್ ಕೊಡ್ತಾ ಇದೆ, ಇಷ್ಟೆಲ್ಲ ಕೊಡ್ತಾ ಇದ್ರೆ ನಿಮ್ಮನ್ನ ಕೇಳಿದ್ವಾ ಅಂತೀರಾ ನೀವು? ನಿಮಗ್ ಬೇಡ ಸ್ವಾಮಿ. ಅರ್ಹ ಫಲಾನುಭವಿಗಳಿಗೆ ಅದೆಲ್ಲ ಬೇಕು, ಖಂಡಿತ ಬೇಕು. ನೀವು ಇಲ್ಲಿ ಬೇಡ ಅಂತ ವಾಟ್ಸಪ್ ಬರ್ತೀರಾ. ನಮ್ಮನ್ನ ರೋಲ್ ಮಾಡಲ್ಲ ತಗೊಂಡು ನೀವು ಎಲ್ಲೆಲ್ಲಿ ಎಲೆಕ್ಷನ್ಗೆ ಹೋಗ್ತಾ ಇದೀರೋ BJP ಅವರು, ಆ ಸ್ಟೇಟ್ ಅಲ್ಲೆಲ್ಲ ಏನಕ್ಕೆ ನೀವು ಕೊಡ್ತಾ ಇದ್ದೀರಾ? ನಮ್ದು ಫೇಲ್ಯೂರ್ ಸ್ಕೀಮ್ ಇದ್ರೆ. ಅದರಿಂದ ದಯವಿಟ್ಟು ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ನಾನು ನಿಮ್ ಜೊತೆ ಇದ್ದಂತವನು. ನೀವ್ ಈ ತರ ಎಲ್ಲ ಸಣ್ಣ ಪುಟ್ಟಕ್ಕೆ ಮಾತಾಡಲ್ಲ ಅಂತ ನನ್ ಮೇಲೆ ಇಷ್ಟ ದಿನ ನಾನು ಯಾರಾದ್ರೂ ನನಗೆ ಕೇಳಿದ್ರೆ, ಅವ್ರ ಲೆವೆಲ್ ಬೇರೆ, ಅವ್ರು ಈ ತರ ಎಲ್ಲ ಮಾತಾಡಲ್ಲಪ್ಪ, ಆದಿ ಬೀದಿಯಲ್ಲಿರೋ 4 ಜನ ಮಾತಾಡ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ, ಅವ್ರು ದೊಡ್ಡತನ, ಅವ್ರು ಹಿಂಗೆಲ್ಲ ಮಾತಾಡಲ್ಲ ಅಂತ ಹೇಳ್ಕೊ ಬಂದಿದೆ.
ಆದ್ರೆ ತಾವ್ ಯಾಕೆ ತಮ್ಗೆ ಯಾರೋ ಮಿಸ್ಗೈಡ್ ಮಾಡಿದಾರೆ, ಯಾರೋ ಮಿಸ್ಗೈಡ್ ಮಾಡಿ ಕೂರಿಸಿ ತಮ್ಮ ಕೈಲಿ ಸುಳ್ಳುಗಳೆಲ್ಲ ಹೇಳಿಸ್ತಾ ಇದಾರೆ. ದಯವಿಟ್ಟು ತಾವು ಕೂಡ 10 ವರ್ಷ MLA ಆಗಿದ್ದಂಥವ್ರು, ತಾವು 5 ವರ್ಷ ಇದ್ದಾಗ ಒಳ್ಳೆ ಕೆಲಸಗಳು ಮಾಡಿದೀರಾ, ನಾವಿಲ್ಲ ಅಂತ ಇಲ್ಲ. ಅವತ್ತಿನ ದಿನಕ್ಕೆ ನೀವು ಮಾಡಿರೋದು ಒಳ್ಳೆ ಕೆಲಸಗಳೇ. ನಮ್ಮ MLA ಸುಮ್ಮನೆ ಕೂತಿದ್ರು, ನೀವು MLA ಇದ್ದಾಗ ವನವಾಸದಲ್ಲಿ ಇದ್ವಿ. ನಿಮ್ ಮಗಳ ಮೇಲೆ ಸೋತಾಗ ಕೂಡ ನಮ್ಮ MLA ಅವ್ರು ಸುಮ್ಮನೆ ಕೂತಿದ್ರು. ZPL ಸೋತಾಗ ಕೂಡ ಯಾವತ್ತೂ ನಿಮ್ಮನ್ನ ಕಾಮೆಂಟ್ ಮಾಡ್ಲಿಲ್ಲ. ನಮ್ ಕೆಲಸ ಏನಿದ್ರು ನಾವು ಕಾಮೆಂಟ್ ಮಾಡಿದ್ರೆ ಕೆಲಸಗಳು ನಿಂತು ಹೋಗುತ್ತೆ, ಅಭಿವೃದ್ಧಿ ಕಡೆ ಹೋಗುತ್ತೆ. ದೀನ ದಲಿತರಿಗೆ ಬಡವರಿಗೆ ಯಾವ್ದು ಬೆನಿಫಿಟ್ಸ್ ಇರಲ್ಲ. ನಾವು ಕಿತ್ತಾಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ತಮ್ಗೆ ಹೇಳ್ತೀನಿ, ಏನಾದ್ರು ಲೋಪದೋಷಗಳಾಗಿದ್ರೆ ತಾವು ದಯವಿಟ್ಟು ನಮ್ ಜೊತೆ ಕೈ ಜೋಡಿಸಿ. ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಅವ್ರನ್ನ ಕಂಡ್ರೆ ನನ್ಗೆ ಅನುಕಂಪ, ಪಾಪ ಕಾಂಗ್ರೆಸ್ ಅವ್ರಿಗೆ ಏನೂ ಮಾಡ್ತಾ ಇಲ್ಲ, ಯಾರ್ಯಾರಿಗೋ ಓಟ್ ಹೋಗ್ತಾ ಇದೆ, ಯಾರ್ಯಾರಿಗೋ ಬಂದ್ಬಿಡ್ತಾ ಇದೆ. ದಯವಿಟ್ಟು ನಮಗ್ BJP ಅವ್ರನ್ನ ಕಂಡ್ರೆ ಅನುಕಂಪ. ಅವ್ರ ಆದಿ ಬೀದಿಯಲ್ಲೆಲ್ಲ ಹೇಳ್ಕೊತಾ ಇದಾರೆ ಸ್ವಾಮಿ. ಯಪ್ಪ ಚೆನ್ನಾಗಿದ್ರು, ಏನೋ ಎಡವಟ್ಟಾಗಿ ಇವ್ರ ಕೈಯಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ಕಂಪ್ಲೀಟ್ ಅವ್ರು ನಿಲ್ಲಕ್ಕೆ ಆಗ್ತಿಲ್ಲ. ಆದ್ರೂ ಮನುಷ್ಯ ಅರ್ಥ ಮಾಡ್ಕೋತಾ ಇಲ್ಲ. ಬೇರೆಯವ್ರಿಗೆ ಬಿಟ್ಕೊಟ್ರೆ ಅಟ್ಲೀಸ್ಟ್ ನಾವು ರೂಪಮ್ಮನ್ನು 50,000 ಲೀಡ್ನ ನಾವು 40,000ಕ್ಕಾದ್ರೂ ತರ್ಬೋದು. ಈ ಮನುಷ್ಯ ಬಿಟ್ಕೊಡಲ್ಲ, ಬೇರೆಯವ್ರನ್ನ ಬರಕ್ಕಾಗಲ್ಲ ಅಂತ ತುಂಬಾ ನೋವು ಪಡ್ತಾ ಇದಾರೆ ಸರ್. ಅದರಿಂದ ತಾವು ದೊಡ್ಡ ಮನ್ಸು ಮಾಡಿ ನಿಮ್ ಜೊತೆ ಇರೋರು ನೀವು ಕೇಳ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ನಾವ್ ಹೇಳ್ತಿಲ್ಲ. ನಮ್ ಜೊತೆ ಯಾರು ಇದಾರೋ ಸರ್, ನೀವು ಒಂದು ಏಜೆನ್ಸಿ, ಪ್ರೈವೇಟ್ ಏಜೆನ್ಸಿ ಕೊಟ್ಟು ನಿಮ್ ಹಿಂದೆ ಎನ್ಕ್ವೈರಿ ಮಾಡಿಸ್ಕೊಳ್ಳಿ ಸರ್. ನಿಮ್ ಹಿಂದೆ ಇರೋರು ಹೇಳ್ತಾರೆ ಸರ್ ನೀವು ಬೇಡ ಅಂತ. ನಿಮ್ ಅಧಿಕಾರ ಇದ್ದಾಗ ನೀವು ಮಾಡಿದೀರಾ. ದೇವ್ರು ಯಾಕೋ ನಿಮ್ ಮೇಲೆ ವಕ್ರ ದೃಷ್ಟಿ ಬೀರ್ದ, ನಿಮ್ ಅಧ್ಯಾಯ ಮುಗ್ದಂಗ್ ಮಾಡಿಸ್ಬಿಟ್ಟ. ಅದರಿಂದ ದಯವಿಟ್ಟು ಆರೋಪಗಳು ಮಾಡುವಾಗ ಏನಾದ್ರೂ ಬೇಸಿರ್ಲಿ. ಆಮೇಲೆ ಹೇಳ್ತೀರಾ ಮೇಡಮ್ ಅವರು ಸೈನು ಇಲ್ಲಿ ಮಾಡಿದ್ರೆ ಸೀಲು ಕೋಲಾರಕ್ಕೆ ಹೋಗ್ಬೇಕು ಅಂತೀರ. ನಿಮ್ ಜೊತೆಯಲ್ಲಿ ಇಲ್ಲಿ ಇರ್ತಾರೆ, ಹೇಳ್ತಾ ಇದ್ರು MLA ಇಡು ನಾವು ಸೈನ್ ಇಡ್ಸೇಸ್ಬಿಟ್ಟೆ ಬೆಂಗಳೂರಿಗೆ ಹೋಗಲ್ಲ ಅಂತ ಇದ್ರು ಜನ. ಹೇಳ್ತಾ ಇದ್ರು, ನಾವ್ ಹೇಳ್ತಾ ಇಲ್ಲ. ಆ ಬೆಂಗಳೂರಿಗೆ ಏನಕ್ಕೆ ಸೀಲಿಗೆ ಬಂದ್ರು, ಸೈನಿಗೆ ಬಂದ್ರು ಅಂತ. ಅದೆಲ್ಲ ಊಹಾಪೋಹಗಳು ಸ್ವಾಮಿ. ನೀವೇನ್ ಹೇಳೋದು ಗೋವಿಂದಗೌಡ್ರ ಬಗ್ಗೆ ಹೇಳಕ್ ಬರ್ತೀರಾ. ಅವ್ರು ಈ ಭಾಗದ ಕೋಲಾರ ಜಿಲ್ಲೆ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ರು. DCC ಬ್ಯಾಂಕ್ ಅಧ್ಯಕ್ಷರಾಗಿದ್ರು. 100 ಕೋಟಿ ಲೋನ್ ಕೊಟ್ಟಿದ್ದಾರೆ. ನಮ್ಮ ಶಾಸಕರ ನೇತೃತ್ವದಲ್ಲಿ ಸೋತಾಗ, ZP ಮೆಂಬರ್ ಅಲ್ಲಿ ಸೋತಾಗ ನಮ್ಗೆ ಆ DCC ಬ್ಯಾಂಕ್ ನಮ್ಮ ಮೇಡಮ್ ಅವ್ರ ಕೈ ಹಿಡಿತು. ಆ DCC ಬ್ಯಾಂಕ್ ಮುಖಾಂತರ ಅವ್ರ ತಾಯಿ ತರ ಹಚ್ಕೊಂಡಿದ್ದಾರೆ. ಮೇಡಮ್ ಅವರು ತಾಯಿ ತರ ಅವ್ರನ್ನ ಹಚ್ಕೊಂಡು ಆ ರೀತಿಯಲ್ಲಿ ಅವ್ರ ಲೀಡರ್ಶಿಪ್ ಅಲ್ಲಿ ಎಲೆಕ್ಷನ್ ಮಾಡ್ತಾ ಇದೀವಿ. ಅಲ್ಲ ಸರ್, ಯಾರ್ಯಾರು ಬೆಂಗಳೂರು ಮೈಸೂರಿಂದ ಬರೋರು ಬಂದು ಇಲ್ಲಿ ಎಲೆಕ್ಷನ್ ಮಾಡ್ಬೋದು. ಕೋಲಾರದಲ್ಲಿರೋ ನಮ್ದು ಇಲ್ಲಿಗೆ 15-20 ಕಿಲೋಮೀಟರ್ ಇರೋ ಗೋವಿಂದಗೌಡರು ಬಂದು ಇಲ್ಲಿ ಎಲೆಕ್ಷನ್ ಮಾಡಬಾರ್ದ, ಲೀಡರ್ಶಿಪ್ ಮಾಡಬಾರ್ದ? ಅವರು ಅವ್ರಿಗೆ ಅವ್ರ ಅಕ್ಕನ ಇಲ್ಲಿ ಕೌರ್ಗನಹಳ್ಳಿಗೆ ಇಲ್ಲಿಂದ 2 ಕಿಲೋಮೀಟರ್ ಮಗನಿಗೆ ಇಲ್ಲಿ ಮಾಡ್ಕೊಂಡಿದ್ದಾರೆ. ನೀವು ರೀಸನ್, ಟೆಕ್ನಿಕಲ್ ರೀಸನ್ ಕೊಡಿ. ಗೋವಿಂದಗೌಡರು ಅಂತ ದಯವಿಟ್ಟು ಹೇಳ್ಬೇಡಿ. ಗೋವಿಂದಗೌಡರ ಬಗ್ಗೆ ನೀವು ಹೇಳ್ತಾ ಇದ್ರೆ ನಾವು ಹೇಳೋದಕ್ಕೂ ಬೇಕಾದಷ್ಟು ರೀಸನ್ಸ್ ಇರುತ್ತೆ. ಅವ್ರು ನಮ್ ನಾಯಕರು. ಅವ್ರು ಬರ್ಬಾರ್ದು ಅನ್ನಕ್ಕೆ ನಿಮ್ಮ ಹತ್ರ ಏನಾದ್ರು ಗ್ರೌಂಡ್ಸ್ ಇದ್ರೆ ಹೇಳಿ. ಬರ್ಬೇಕು ಅನ್ನೋದಕ್ಕೆ ನನ್ನ ಹತ್ರ 1,000 ರೀಸನ್ಸ್ ಇದೆ, ನಾನು ಕೊಡ್ತೀನಿ. ಯಾಕೆ ಬರ್ಬಾರ್ದು ಅವರು? ಯಾಕೆ ಬರ್ಬಾರ್ದು? ಅವ್ರ ಬಂದ್ರೆ ನೀವು ಸೋತಾಗ್ತದೆ ಅಂತ ಭಯನಾ? ಅವ್ರ ಮೇಲೆ ಭಯನಾ? ಅದಕ್ಕೆ ದಯವಿಟ್ಟು ನೋಡಿ, ನಮ್ಮ ಶಾಸಕರು ಎಜುಕೇಟೆಡ್ ಇದ್ದಾರೆ, PhD ಡಾಕ್ಟರೇಟ್ ಮಾಡ್ಕೊಂಡಿದ್ದಾರೆ. ಎಲ್ಲೋ ಶಾಲು ಓದಿಸ್ಕೊಂಡು ಡಾಕ್ಟರೇಟ್ ತಗೊಂಡಿಲ್ಲ. ಅವರು ಕ್ವಾಲಿಫೈಡ್ PhD ಇನ್ ಪೊಲಿಟಿಕಲ್ ಸೈನ್ಸ್. ಶಿ ಇಸ್ ವೆಲ್ ಎಜುಕೇಟೆಡ್. ನೋಡಿ, ತಾವೆಲ್ಲ ಏನೇನೋ ಮಾತಾಡ್ತಾ ಇದ್ದೀರಾ ಆದಿ ಬೀದಿಯಲ್ಲಿ. ಬೇರೆಯವರು ಇರ್ಬೋದು, ಆ ಅಮ್ಮ ಇವತ್ತವರೆಗೂ ತುಟಿ ಬಿಚ್ಚಿಲ್ಲ. ನೀವು ಶಾಸಕರಾಗಿದ್ದಾಗ ಕೂಡ ಕೆಲಸ ಮಾಡಿದ್ದೀರಾ. ನಿಮ್ಮನ್ನ ನಾವು ಕಾಮೆಂಟ್ ಮಾಡ್ತಾ ಇಲ್ಲ. ನಿಮ್ಮ 10ರಷ್ಟು ಕೆಲಸ ಇವಾಗ MLA ಮಾಡ್ತಿದ್ದಾರೆ. ಕೆಲಸ ಮಾಡಕ್ ಬಿಡಿ. ಎಲೆಕ್ಷನ್ ಬಂದಾಗ ಆ ಕೆಲಸನೇ ತೋರ್ಸತ್ತೆ. ಅವ್ರಿಗೆ ಓಟ್ ಹಾಕ್ಬೇಡ, ಇವ್ರಿಗೆ ಹಾಕ್ಬೇಕಾ ಅವ್ರಿಗೆ ಹಾಕ್ಬೇಕಾ ಜನ ಡಿಸೈಡ್ ಮಾಡ್ತಾರ. ಅದರಿಂದ ದಯವಿಟ್ಟು ನೀವು ಏನೋ ಹೇಳಕ್ ಹೋಗಿ 16,000 ಊಟ ಕಸಿದ್ಕೊಂಡ್ಬಿಟ್ಟಿದ್ದೀರ ಅಂದ್ರೆ ಯಾವ MLAನೂ ಕಸಿದ್ಕೊಳ್ಳಲ್ಲ, ಯಾವ ಮಿನಿಸ್ಟ್ರು ಕಸಿದ್ಕೊಳ್ಳಲ್ಲ. ಅಲ್ಲಿ ಏನೋ ಲೋಪದೋಷ ಆಗಿರುತ್ತೆ. ಒಂದು ಟೀಮ್ ಕಟ್ರಿ ನೀವೇ, BJPಯಿಂದ ಟೀಮ್ ಕಟ್ಟಿ ಎಲ್ಲಿ ಲೋಪದೋಷ ಆಗಿದೆ, ಯಾವನಾದ್ರು ಪರ್ಪಸ್ ಆಗಿ ಮಾಡಿದ್ರೆ ಅವ್ರನ್ನ ಮನೆಗೆ ಕಳಿಸಿ, ಲೋಕಾಯುಕ್ತಕ್ಕೆ ದೂರ ಕೊಡಿ ಅವನ ಮೇಲೆ. ಅದು ಬಿಟ್ಬಿಟ್ಟು ಶಾಸಕರು ನೀವು ಊಟ ಗ್ಯಾರಂಟಿ ಯಾರು ಕೇಳಿದ್ವಿ ಅಂತಿರಲ್ಲ ಸ್ವಾಮಿ. ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ಬೇಕು, ನೀವು ಮನೆ ಹತ್ರ ಹೋಗಿ ನಿಮ್ಗೆ ನನಗೆ ಓಟ್ ಹಾಕಿ ಇನ್ಮೇಲೆ 2,000 ಬರಲ್ಲ, ಕರೆಂಟ್ ಬಿಲ್ ಕಟ್ಬೇಕು, ಬಸ್ ಚಾರ್ಜ್ ಕೊಡ್ಬೇಕು ಅಂತ ನೀವು ಹೇಳ್ಬಿಟ್ಟು ನೀವು ಓಟ್ ಕೇಳಿ. ನಿಮ್ಗೆ ಯಾರಾದ್ರೂ ಓಟ್ ಹಾಕ್ಬಿಟ್ರೆ ನಮ್ಮ ಶಾಸಕರನ್ನ ಕಂಟೆಸ್ಟ್ ಮಾಡೋದೇ ಈಗಲೇ ನೀವು ಸರ್ವೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲೆಕ್ಷನ್ಗೆ 2,000 ಬರಲ್ಲ,
ನಾನು ಗೆದ್ರೆ ನನ್ಗೆ ಓಟ್ ಹಾಕಿ ಬಸ್ ಚಾರ್ಜ್ ಕೊಡ್ಬೇಕು, ಗ್ಯಾರಂಟಿ ಕರೆಂಟ್ ಬಿಲ್ಲು, ಯುವಕರಿಗೆ ಇದು ಯುವನಿಧಿ ಇವೆಲ್ಲ ಬರಲ್ಲ, ಇವೆಲ್ಲ ನಾನು ನಿಲ್ಲಿಸ್ಬಿಟ್ಟು ಚಿನ್ನದ ರೋಡ್ ಹಾಕ್ತೀನಿ ಅಂತ ನೀವು ಎಲೆಕ್ಷನ್ಗೆ ಹೋಗಿ ನೀವು ಕೇಳಿ, ಇವತ್ತಿಂದ ಸ್ಟಾರ್ಟ್ ಮಾಡಿ. ಜನರು ಏನಾದ್ರು ನಿಮ್ ಪರವಾಗಿ ಎಲ್ಲಾದ್ರೂ ಮ್ಯಾಂಡೇಟರಿ ಕೊಟ್ಬಿಟ್ರೆ ನಮಗ್ ಬೇಡ ಇವು, ನಾವು ಬಿಡ್ತಾ ಇದೀವಿ ಅಂತ ನಮ್ಮ MLA ಕಂಟೆಸ್ಟೇ ಮಾಡಿಸೋದು ಬೇಡ, ಡೈರೆಕ್ಟ್ ನಿಮ್ಗೆ ಬಿಟ್ಕೊಟ್ರು ಬಿಡೋಣ. ಬೇಕು ಸ್ವಾಮಿ, ಬಡವರು ಇದಾರೆ, ಬೇಕಾದಷ್ಟು ಜನ ಬಡವರು ಇದಾರೆ, ಅವ್ರಿಗೆಲ್ಲ ಇವೆಲ್ಲ ಬೇಕು. ಒಂದು 5 ವರ್ಷ MLA ಆದಾಗ ಸ್ವಲ್ಪ 100% ಟಿಕ್ ಮಾಡಕ್ ಆಗಲ್ಲ. ಈಗ ನೋಡಿ ತಮಿಳ್ನಾಡಲ್ಲಿ TVK ವಿಜಯ್ದು ಅವರು CM ಅಣ್ಣಾಮಲೈ ಹೊಸ ಪಕ್ಷ ಕಟ್ಟಿ ಅವ್ರ ಫಾಲೋವರ್ಸ್ಗೆಲ್ಲ ಏನ್ ಹೇಳ್ತಿದ್ದಾರೆ, அவங்க இப்பதான் புதுசா வந்திருக்காங்க, 90% ஆஃப் MLAs வந்து புதுசு, அவங்க கீழே தவறி இருந்தாலும் ಕೈ பிடிச்சி எடுக்கணும், ಕೈ ಹಿಡಿದು ನಾವು ಮೇಲೆ ಎತ್ತಬೇಕು, ಅವ್ರ ತಪ್ಪುಗಳು ತೋರಿಸ್ಬಿಟ್ಟು ಸರ್ಕಾರ ಬೀಳ್ಸೋದಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ಅಂದ್ರೆ ಆ ರೀತಿ ಇರುತ್ತೆ. ಮ್ಯಾಂಡೇಟರಿ ಬಂದಾಗ ತಾವೇ ಹೇಳಿದ್ದೀರಾ, ರಾಜಕೀಯ ಅಂದ್ಮೇಲೆ ಸೋಲು ಗೆಲ್ಲು ಸಹಿ. ನಾವು ನಿಮ್ ಜೊತೆ ಇದ್ದಾಗ ನಾವು ಕನ್ಸ್ ಕಾಣ್ತಿದ್ವಿ ಸ್ವಾಮಿ, ನಿನ್ನ ಜೀವನದಲ್ಲಿ ಯಾರು ಸೋಲ್ಸಕ್ಕಾಗಲ್ಲ ಅಂತ. ಏನೋ ನಿಮ್ ದುರಾದೃಷ್ಟ ಎಡವಟ್ಟಾಗಿದೆ. ದಯವಿಟ್ಟು ನಿರಾಧಾರ ಆರೋಪಗಳನ್ನ ಮಾಡಬೇಡಿ. ಅದಾಯ್ತಾ? ನೆಕ್ಸ್ಟ್ ಬಗರ್ ಹುಕುಂ ಕಮಿಟಿ ಇದೆ ಅಂತ ಹೇಳ್ತೀರ, ಶಾಸಕರು ಅದಕ್ಕೆ ಅಧ್ಯಕ್ಷರು. ಇಲ್ಲಿ 500 ಎಕರೆಗಿಂತ ಮೊದಲು ಇದ್ಯಾವ್ದು 60 ಎಕರೆ ಕೋಲಾರದವ್ರಿಗೆ ಮಾಡ್ಬಿಟ್ಟಿದ್ದಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿ. ಸ್ವಾಮಿ, ಪೇಪರ್ ನಿಮ್ಮ ಹತ್ರ ಇದೆ, ನೀವು ಮಾಡ್ಬೇಕು. ನೀವು ಸುಮ್ಮನೆ ಆರೋಪಗಳು ಮಾಡ್ಬಿಟ್ಟು ಬೆನ್ ತೋರಿಸ್ಕೊಂಡು ಓಡೋದಲ್ಲ. ಪೇಪರ್ ನಿಮ್ಮ ಹತ್ರ ಇದೆ, ಲೋಕಾಯುಕ್ತಕ್ಕೆ ದೂರು ಕೊಟ್ಟು ಅದನ್ನ ಯಾರು ಕೊಟ್ಟಿದಾರೋ ಅವ್ರನ್ನೆಲ್ಲ ಜೈಲಿಗೆ ಕಳಿಸಿ ತನಿಖೆ ಮಾಡಿಸಿ. ಆರೋಪ ಮಾಡೋದು ಆಮೇಲೆ ಬೇರೆ ತರ. ನನಗೆ ಅವ್ರ ಮೇಲೆ ಮಾತಾಡಕ್ಕೆ ಮುಜುಗರ, ನಾನು ಅವ್ರ ಜೊತೆ ಇದ್ದಂತವನು. ಗೊತ್ತಾಯ್ತಾ ಸರ್? ಸರಿ, ಯಾವಾಗ ನೋಡಿದ್ರು ವೆಂಕಸಂದ್ರದಲ್ಲಿ ಒತ್ತುವರಿ, ನಾವ್ಯಾರು ಅದನ್ನ ಮಾಡೇ ಇಲ್ಲ ಸ್ವಾಮಿ. ಎಲ್ಲ ತಮ್ಮ ಕಾಲದಲ್ಲಿ ಆಗಿರೋದು, ತಮ್ಮ ಕಾಲದಲ್ಲಿ. ಅದ್ರ ಬಗ್ಗೆನೂ ಕ್ಲಾರಿಫಿಕೇಶನ್ ಕೊಡ್ತೀವಿ. ಅದರಿಂದ ದಯವಿಟ್ಟು ನಮ್ಮ ಶಾಸಕರ ಬಗ್ಗೆ ಆಗ್ಲಿ, ಗೋವಿಂದಗೌಡರ ಬಗ್ಗೆ ಆಗ್ಲಿ, ನಿಮ್ಗೇನು ಅವ್ರು ನಿಮ್ಗೆ ಇಷ್ಟೇ ಭಯ, ಗೋವಿಂದಗೌಡ ಬಂದ್ರೆ ನಾನು ಎಲೆಕ್ಷನ್ ಫೇಸ್ ಮಾಡಕ್ಕಾಗಲ್ಲ ಅಂತ ಭಯ. ಪ್ರತಿಯೊಬ್ಬರಿಗೂ ಗಾಡ್ ಫಾದರ್ ಅನ್ನೋರು ಇರ್ತಾರೆ. ಬೆಂಗಳೂರು ಮೈಸೂರಿಂದ ಏನ್ ಬಂದ್ಬಿಟ್ಟಿಲ್ಲ ಗೋವಿಂದೇಗೌಡರು, ಇಲ್ಲಿ ಅಧ್ಯಕ್ಷರಾಗಿದ್ದಂಥವ್ರು. ಸ್ವಲ್ಪ ಮಾಡ್ತು ಹೊರಟಿರ್ಬಾರ್ದು. ನೀವು ಬಲೆ ಸಿಂಪತಿ ತೋರಿಸ್ತೀರ ನಮ್ ಕಾಂಗ್ರೆಸ್ ಅವ್ರು. ಅಯ್ಯೋ ಪಾಪ ಕಾಂಗ್ರೆಸ್ ಅವ್ರಿಗೆ ಕೊಡ್ಬಾರ್ದ? MLA ಅವರು ಯಾವ್ದು 60 ಎಕರೆ ಕೋಲಾರ ತಾಲೂಕು ಅವ್ರಿಗೆ ಕೊಟ್ಬಿಟ್ಟಿದ್ದೀರಾ, ಇಲ್ಲಾರು ನಿಮ್ ಅಕ್ಕಪಕ್ಕ ನಿಮ್ ಮನೆಯವ್ರಿಗೆ ಕೊಡ್ಬಾರ್ದ ಅಂದ್ರೆ ನಮ್ಮ ಮನೆಯವ್ರಿಗೂ ಅವ್ರ ಮನೆಯವ್ರಿಗೆ ಯಾರಿಗೂ ಕೊಡಲ್ಲ ಸ್ವಾಮಿ. KDA ಚೇರ್ಮನ್ ಹೊರಗಿನವ್ರಿಗೆ ಕೊಡ್ತಾರೆ, ZP ಸೀಟು ಹೊರಗಿನವ್ರಿಗೆ ಕೊಡ್ತಾರೆ, TAPCMS ಇರ್ಬೋದು ಹೊರಗಿನವ್ರಿಗೆ ಕೊಡ್ತಾರೆ. ಅವ್ರ ಮಕ್ಕಳಿಗಾಗ್ಲಿ, ಅವ್ರ ಅಣ್ಣನ್ಗಾಗ್ಲಿ, ಅವ್ರ ಅಮ್ಮನ್ಗೆ MLA ಸೀಟು ಕೊಡಲ್ಲ, ಎಲ್ಲ ಹೊರಗಿನವ್ರಿಗೆ ಕೊಡ್ತಾರೆ. MLA ಪೋಸ್ಟ್ ಮಾತ್ರ ಅವ್ರು ಇಟ್ಕೊಂಡಿದ್ದಾರೆ ಸ್ವಾಮಿ. ಇಷ್ಟು ಮಾತ್ರ ಮಾತಾಡಿ ದಯವಿಟ್ಟು ಇನ್ನು ನಿರಾಧಾರ ಆರೋಪಗಳು ಮಾಡಬೇಡಿ. 16,000 ಕುಟುಂಬಗಳು, ನಿಮ್ಮನ್ನ ಚಾಲೆಂಜ್ ಮಾಡ್ತೀನಿ, ನಮ್ ಗ್ಯಾರಂಟಿಗಳು ಬೇಡ, ನಾನು MLA ಆದ್ರೆ ಗ್ಯಾರಂಟಿಗಳು ನಿಲ್ಲಿಸ್ತೀನಿ ನಿಮ್ ಮನೆಗೆ ಅಂತ ಹೇಳ್ಬಿಟ್ಟು ನೀವು ಓಟ್ ಹೋಗಿ ಕೇಳಿ ಸ್ವಾಮಿ. ನೀವು ಎಲೆಕ್ಷನ್ ಬೇಡ, ಇವತ್ತಿಂದ ನೀವು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಗ್ಯಾರಂಟಿಗಳು ನಿಲ್ಲಿಸ್ತೀನಿ ಅಂತ. ನಿಮ್ಗೆ ಏನಾದ್ರು ಮ್ಯಾಂಡೇಟರಿ ಬಂದ್ಬಿಟ್ರೆ ನಮ್ಮ MLA ಅವ್ರ ನಾಮಿನೇಷನ್ ಹಾಕ್ಸಲ್ಲ ನಾವು. ಅದರಿಂದ ಬೇಕಾದಷ್ಟು ಡೆವಲಪ್ಮೆಂಟ್ಸ್ ಮಾಡಿಸಿದ್ದಾರೆ ಅವರು. ಆ ಜಮೀನು ಒತ್ತುವರಿ, ಈ ಜಮೀನು ಒತ್ತುವರಿ, ಹಂಗ ಒತ್ತುವರಿ ಮಾಡ್ಕೊಳ್ಳೋ ಹಂಗಿದ್ರೆ 25 ಎಕರೆ RMC ಯಾರ್ಡು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಾಗ. ಯಾರೋ ತನ್ನ ಫಾಲೋವರ್ಸ್ಗೆ 2 ಎಕರೆ ಮಾಡ್ಕೊಡ್ಬೋದಾಗಿತ್ತು, ಮಾಡ್ಲಿಲ್ಲ. ಅಲ್ಲಿ ಕಲ್ಲು ಗುಟ್ಟೆಗಳು ಎತ್ಬಿಟ್ಟು ಗ್ರಾನೈಟ್ ಮಾಫಿಯಾ ಅಂದ್ರಿ. ಅಲ್ಲಿ ಯಾರಾದ್ರೂ 100 ರೂಪಾಯಿ ಏನಾದ್ರು ಆ ಗ್ರಾನೈಟ್ ಮಾಫಿಯಾದಲ್ಲಿ ತಿಂದಿದ್ರೆ ನೀವೇನ್ ಹೇಳಿದ್ರೆ ಸರಿ. ಆರೋಪ ಮಾಡೋದು ಈಸಿ ಸರ್, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಸರ್. 150-200 ಅಡಿ ಆಳುಗಳು ಮುಚ್ಚಿ ಅದು ಗ್ರಾನೈಟೇ ಬಂದಿಲ್ಲ ಸರ್ ಅಲ್ಲಿಗೆ. ಅದು ಯಾರು ಆರೋಪ? ಕೋಟ್ಯಾಂತರ ರೂಪಾಯಿ ಲೂಟಿ ಅಂತ. ಅಲ್ಲಿ ಹೋಗಿ ನೋಡಿ ಸರ್, ನಿಮ್ಗೆ ಗೊತ್ತಾಗತ್ತೆ. ಅಲ್ಲಿ ಹೋಗಿ ನೋಡಿ. ನಾವು ದೇವ್ರೇ ಅಂತ ನಾವು ಕಲ್ಯಾಣೋತ್ಸವ ಮಾಡ್ತಿದ್ರೆ ನೀವು ಅವತ್ತೇ ಪ್ರೆಸ್ ಮೀಟ್ ಮಾಡ್ತೀರ, ಮಾಡಿ ಸಂತೋಷ, ಯಾರು ಬೇಡ ಅಂದ್ರು. ನೀವು ಇದನ್ನ ಎಲ್ಲಿಗೆ ಬಿಡಬಾರ್ದು. 60 ಎಕರೆನ ನೀವು ಚಾಲೆಂಜ್ ಆಗಿ ತಗೋಬೇಕು. ಯಾರು ತಪ್ಪಿಸ್ತಿರೋಲ್ಲ ಅವ್ರು ಜೈಲ್ಗೆ ಹೋಗ್ಬೇಕು. ನೀವು ಮಾಡ್ಬಿಟ್ಟೆಲ್ಲ ಬೇರೆ ಎಕ್ಸ್ಪೆಕ್ಟೇಷನ್ ತರ ಮಾಡಬಾರ್ದು.
ಆರೋಪ ಮಾಡೋದು ಆಮೇಲೆ ಏನೋ ಸರ್ ಮಾಡ್ಕೊಳ್ಳೋದು ಬೇಡ. ನೀವು ಚಾಲೆಂಜ್ ಆಗಿ ತಗೊಳ್ಳಿ. ಯಾರು ಅದನ್ನ ಮಾಡಿದಾರೋ ಅವ್ರು ಜೈಲ್ಗೆ ಹೋಗ್ಲಿ. ನಮ್ಮ MLA ಪೀರಿಯಡ್ ಏನೂ ಆಗಿಲ್ಲ. ಅದರಿಂದ ದಯವಿಟ್ಟು ನಿರಾಧಾರ ಆರೋಪಗಳನ್ನು ಮಾಡಬೇಡಿ. ಏನಿದ್ರು ಆರೋಪಗಳು ಬೇಸ್ಲೆಸ್ ಆಗಿರಬಾರ್ದು, ಕರೆಕ್ಟ್ ಆಗಿ ಇಟ್ಕೊಂಡು ಮಾಡಿ. ನೀವು ದಯವಿಟ್ಟು ನಮ್ಮ ಶಾಸಕರನ್ನ ಕಾಮೆಂಟ್ ಮಾಡೋದು ಬಿಡಿ, ಹೆಲ್ದಿ ಕಾಮೆಂಟ್ಸ್ ಮಾಡಿ. ಗೋವಿಂದ ಗೌಡ್ರು ನೀವು ಎಷ್ಟೇ ಕಾಮೆಂಟ್ ಮಾಡಿದ್ರು ಅವ್ರು ಬರಲ್ಲ ಅಂದ್ರು ಅವ್ರ ಮನೆಗೆ ಹೋಗಿ ಕರ್ಕೊಂಡ್ ಬರ್ತೀವಿ ನಾವು. ಅವ್ರು ನಮ್ ಕಾನ್ಸ್ಟಿಟ್ಯೂನ್ಸಿಗೆ ಬೇಕು. ಯಾರೋ ಒಬ್ರು ಗಾಡ್ ಫಾದರ್ ಬೇಕು ಸರ್ ನಮ್ಗೆ, ಇರ್ಬಾರ್ದ ಸರ್? ನೀವು ಹಂಗೆ ಗಾಳಿಯಲ್ಲಿ ಬಂದ್ರ? ನಮ್ ಗುರುಗಳಾದಂತ ಮುಂಡೋತ್ ನಾಯ್ಡು ಅವ್ರ ಲೀಡರ್ಶಿಪ್ ಅಲ್ಲಿ ಬಂದ್ರಿ ನೀವು. ನಿಮ್ಗೂ ಗಾಡ್ ಫಾದರ್ ಇದ್ರಲ್ಲ, ಹಂಗ ನಮ್ ಮೇಡಮ್ ಅವ್ರ ಗಾಡ್ ಫಾದರ್ ಇದಾರೆ, ಯಾಕೆ ಬರ್ಬಾರ್ದು? ಅಂದ್ರೆ ನೀವು ತಳ್ದಂಗೆ ಮುಂಡೋತ್ ನಾಯ್ಡುನ ನಾವು ಗೋವಿಂದ ಗೌಡ್ರನ್ನ ತಳ್ಬೇಕು ಅಂತ ಹೇಳ್ತೀರಾ? ಇಲ್ಲ, ನಾವು ಏಣಿ ಒದಿಯಲ್ಲ. ತಿರ್ಗಾ ಇಳಿಯಕ್ ನಮ್ಗೆ ಏಣಿ ಬೇಕು ಸ್ವಾಮಿ, ಅದು ತಪ್ಪು ಬೇಕು, ಇಳಿಯಕ್ಕೂ ಬೇಕು. ಏಣಿ ನದಿ ಅಂತ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಮಾನ್ಯ ಶಾಸಕರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸಲಹೆ ಸೂಚನೆಗಳು ತಾವು ಕೊಡ್ತಾ ಇರ್ಬೇಕು ಕಂಟಿನ್ಯೂ ಆಗಿ. 8 ವರ್ಷದಿಂದ ತಾವು ಕೊಟ್ಟಿರ್ಲಿಲ್ಲ, ಎಲ್ಲೋಗಿದ್ರೆ ಅಂತ ಗೊತ್ತಿಲ್ಲ. ಇನ್ನು ಮುಂದೆ ಹೆಲ್ತಿ ಸೂಚನೆಗಳು ಕೊಡ್ಬೇಕಂತ ಹೇಳ್ತಾ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು KPCC ಸದಸ್ಯರ ವತಿಯಿಂದ ಇವತ್ತು ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ತಮ್ಮ ಮುಂದೆ. ನಾವು ನಿಮ್ಮ ಪ್ರೆಸ್ ಮುಖಾಂತರ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಅದನ್ನ ಕೇಳಿಸ್ಕೊಂಡು ನಾವು ಅವ್ರಿಗೆ ಶಾಸಕರವರು ಅವ್ರಿಗೆಲ್ಲಾನು ಗೊತ್ತು ಅಂತವ್ರು ಹೋಗಿ ಒಂದು ಸಣ್ಣತನದಾಗ್ಲಿ ಮಾತಾಡ್ತಾರೆ. ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ನ ಹತ್ರ ಏನಾದ್ರು 100% ಪ್ರೂವ್ ಇರ್ಬೇಕು, ಅದನ್ನ ನಾವು ಒಪ್ಕೊಂತೀವಿ. ಯಾವುದು ಒಂದು ಪ್ರೂವ್ ಇಲ್ದಾರನೆ ಯಾವ್ದು ಒಂದು ಮಾಹಿತಿ 100% ನಿನ್ನ ಹತ್ರ ಕಲೆ ಹಾಕ್ದಾನೆ ನೀವು ಇಲ್ಲ ಸಲ ಆರೋಪಗಳನ್ನ ಹೇಳುವುದು ಇಲ್ಲಿಗೆ ಬಿಡ್ಬೇಕು. ಏನ್ ಹೇಳಿದ್ದಾರೆ ನೀವು? 4,000 ರೇಷನ್ ಕಾರ್ಡ್ ಕಿತ್ತಾಕಿದೀರಾ, 16,000 ಓಲ್ಡ್ ಏಜ್ ಪೆನ್ಷನ್ ಮತ್ತೆ ವಿಡಿಯೋ ಪೆನ್ಷನ್ ಕಿತ್ತಾಕ್ಬಿಟ್ಟಿರ ಅಂತ ಹೇಳ್ತಾ ಇದೀರಲ್ವಾ? ಅದೆಲ್ಲ ಕೊಟ್ಟಿರೋದು ನಮ್ಮ ಕಾಂಗ್ರೆಸ್ ಸರ್ಕಾರ. ನಾವು ಕಿತ್ತುಕೊಳ್ಳೋರಲ್ಲ, ನಾವು ಬಡವ್ರು ಕೊಡೋರು. ನಾವು ಕಾಂಗ್ರೆಸ್ ಕಾಲದಲ್ಲಿ ಕೊಟ್ಟಿದ್ದಂತ ಎಲ್ಲ ಸ್ಕೀಮ್ಗಳು, ಆ ಸ್ಕೀಮ್ ತೆಗಿಯೋಕೆ ಯಾರಿಂದನೂ ಆಗಲ್ಲ. ಇರ್ಬೋದು ಈಗ ನಿಮ್ಮದೇ ಸರ್ಕಾರ ಇವಾಗ ನೀವು ಜಾರಿ ಮಾಡಿರೋದು, ಅದು 60,000 ಮಾಡಿ ಅಂತ ಹೇಳಿದ್ರೆ ಅವಾಗ 60,000 ಮಾಡಿದ್ರು, ಇವಾಗ 60,000 ಇಲ್ಲ 30,000 ಮಾಡಿ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಇವಾಗ 30,000 ಮಾಡ್ತಾರೆ. ಈಗ ಅದಕ್ಕೂ ಕಾಲಾವಕಾಶ ಬೇಕು, ನಿಯಮಸಾರ ಮಾಡ್ಬೇಕು. ನಾವು ಸಿಕ್ಕದಂಗೆ ಮಾಡೋಕ್ ಆಗಲ್ಲ, ಅದು ನಿಯಮಸಾರ ಮಾಡ್ಬೇಕು. ಮೇಡಮ್ನವ್ರು ಕಿತ್ತಾಕಿದ್ದಾರೆ, ನಿಮ್ದೆಲ್ಲ ಓಲ್ಡ್ ಏಜ್ ಪೆನ್ಷನ್ ಕಿತ್ಬಿಟ್ಟಿದ್ದಾರೆ, ರೇಷನ್ ಕಾರ್ಡ್ ಕಿತ್ಬಿಟ್ಟಿದ್ದಾರೆ. ಪ್ರಾಮಾಣಿಕವಾಗಿರ್ಬೇಕು ಸ್ವಾಮಿ ನೀವು ಮಾತಾಡೋದು. ನೀವು ಒಂದ್ ಟೈಮ್ ಶಾಸಕರಾಗಿದ್ದವರು, ನಿಮ್ ತಾಯಿ ಶಾಸಕರಾಗಿದ್ರು, ಆಡಳಿತ ನೀವು ನಡೆಸಿದೀರಾ. ನಮ್ ಮೇಡಮ್ನವ್ರ ಆಡಳಿತ ಅಭಿವೃದ್ಧಿ ನೋಡ್ಬಿಟ್ಟು ನಿಮ್ಗೆ ಇರೋಕ್ ಆಗ್ತಾ ಇಲ್ಲ, ಹೊಟ್ಟೆ ಕಿಚ್ಚಿಗೆ ಮಾತಾಡ್ತಾ ಇದ್ರಿ. ಇದೆಲ್ಲ ಜನ ನೋಡ್ತಾ ಇದಾರೆ, ನೀವೇನ್ ಮಾತಾಡ್ತಾ ಇದಾರೆ ಅಂತ. ಜನ ನೋಡ್ತಾ ಇದಾರೆ ನಮ್ ಶಾಸಕರು ಏನ್ ಮಾಡ್ತಾ ಇದಾರೆ ಅಂತ. ಮುಂದಿನ ದಿನ ಅದೇ ಜನ ಮೇಡಮ್ನವ್ರಿಗೆ ಏನು ಮೇಡಮ್ನವ್ರ ಕೆಲಸಗಳು ಏನು ಅಭಿವೃದ್ಧಿ ಮಾಡ್ತಾ ಇದಾರೆ ಅದನ್ನೇ ಮೇಡಮ್ನವ್ರ ಕೈ ಹಿಡಿತದೆ. ನೀವಿಲ್ಲ ಸ್ವಲ್ಪ ಆರೋಪ ಮಾತುಗಳನ್ನ ಹೇಳಿದ್ರನು ಮೇಡಮ್ನವ್ರಿಗೆ ಏನು ಡ್ಯಾಮೇಜ್ ಆಗಲ್ಲ. ಮತ್ತೆ ಹೇಳಿದಾರೆ ನೀವು, ನಾನು ಎಲ್ಲಿ ಒಂದೇ ಒಂದು ಗುಂಟೆ ಜಮೀನು ಅಕ್ರಮವಾಗಿ ನಾನು ಮಾಡ್ಕೊಂಡಿಲ್ಲ, ಯಾರೋ ಹೇಳಿದಾರೆ ಅಂತ ಹೇಳ್ತಾ ಇದ್ದೀರಾ. ನಾನು ದಾಖಲೆಗಳು ಸಮೇತ ಎತ್ಕೊಂಡ್ ಬಂದಿದ್ದೀನಿ. ನಾನು ಬೇರೆ ಬಗ್ಗೆ ಮಾತಾಡಲ್ಲ, ಇಲ್ಲ ನಮ್ಮ KPCC ಸದಸ್ಯರು ಮಾತಾಡಿದ್ದಾರೆ, ಬೇರೆ ಬಗ್ಗೆ ನಾನು ಮಾತಾಡಲ್ಲ. ನಾನು ದಾಖಲೆಗಳು ಸಮೇತ ಎತ್ಕೊಂಡ್ ಬಂದಿದ್ದೀನಿ. ತಾವು ನೋಡ್ಬೋದು, ತೋಟಿ ವಿನಾಂತಿ ಅಂತ ಬರ್ತಾ ಇದೆ, 1 ಎಕರೆ 25 ಗುಂಟೆ, ಸರ್ವೆ ನಂಬರ್ 74 ಕಗ್ಲಳ್ಳಿ ಸರ್ವೆ ನಂಬರ್. ತೋಟಿ ವಿನಾಂತಿ ಅಂತ ಬರ್ತಾ ಇದೆ ನೋಡಿ, 1 ಎಕರೆ 25 ಗುಂಟೆ. ಇದ್ರಲ್ಲಿ ನೀವು ಬಾರ್ ರೆಸ್ಟೋರೆಂಟ್ ಕಟ್ಟಕ್ ಹೋಗಿದ್ರಿ. ಅವತ್ ನೀಂಗಲ್ ತಹಶೀಲ್ದಾರರು DC ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮನ್ನ ಕರ್ಸಿದ್ರು. ಈ ಕಗ್ಲಳ್ಳಿ ಗೊರಚಿನಹಳ್ಳಿ ನಾಗಶೆಟ್ಟಹಳ್ಳಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೆ, ನಾವು ಅಧ್ಯಕ್ಷರಾಗಿದ್ದೆ. ನಮ್ಮನ್ನು ಸ್ಥಳೀಯರು ಅಂತ ಹೇಳ್ಬಿಟ್ಟು ನಾನು ಕರೆದಿದ್ರು. ಅಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ತೋಟಿ ವಿನಾಂತಿ ಬರ್ತಾ ಇದೆ, ನಿಮ್ಗೆ ಕನ್ವರ್ಷನ್ ಮಾಡಕ್ ಬರಲ್ಲ ಇದೆ ಅಂತ ಹೇಳ್ಬಿಟ್ಟು DC ಅವ್ರು ಹೇಳಿದ್ರು, ತಹಶೀಲ್ದಾರ್ ಅವರು ಹೇಳಿದ್ರು. ಅದೆಲ್ಲ ನಿಯಮಸಾರ ಸರ್ಕಾರ ಇದೆಲ್ಲ ಗಾಳಿಗೆ ತೂರಿ, ಅವ್ರು ಹೇಳಿದ್ದೆಲ್ಲ ಗಾಳಿ ತೂರಿ ನೀವು ಬಿಲ್ಡಿಂಗ್ ಕಟ್ಟಿದ್ರಿ. ಏನಾಯ್ತು ಇವತ್ತದು? ಹಂಗೆ ಬಿದ್ದಿದೆ. ಅದಕ್ಕೆ ಆ ತೋಟಿ ವಿನಾಂತಿ ಜಾಗವನ್ನು, ತೋಟಿ ವಿನಾಂತಿ ಯಾರು ದಲಿತರಿದ್ದಾರೆ, ಯಾರು ಊರುಗಳಲ್ಲಿ ತೋಟ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಸೇರ್ಬೇಕಾಗಿದ್ದು. ನೀವು ಎಲ್ಲಿಂದ ನೆಲಮಂಗಲದಿಂದ ಬಂದು ಇಲ್ಲಿ ನೀವು ಆನೆಕಲ್ಲಿಂದ ಬಂದು ಇಲ್ಲಿ ನೀವು ಏನು ನಮ್ಮ ಬಡವರಿಗೆ ಆಸೆ ಹುಟ್ಟಿಸಿ, ದುಡ್ಡು ಆಸೆ ಹುಟ್ಟಿಸಿ ನೀವು ಏನ್ 2008ರಲ್ಲಿ ಬಂದಿದ್ದು 2011, 12ಗೆಲ್ಲ ನೀವು 25 ಎಕರೆ ಜಮೀನ್ ಮಾಡಿದ್ರಲ್ಲ, ಎಲ್ಲಿಂದ ಬಂತು ಸ್ವಾಮಿ ನಿಮ್ಗೆ? ಆ ತರ ವ್ಯವಹಾರ ಮಾಡೋರಲ್ಲ ನಮ್ಮ ಶಾಸಕರು. ಅವ್ರು ಮಾಡ್ಬೇಕಾದ್ರೆ 30 ವರ್ಷ ಇತಿಹಾಸ ಇದೆ ಅವ್ರದ್ದು, ಎಷ್ಟೋ ಮಾಡ್ಬೋದಾಗಿತ್ತು. ಅವ್ರು ಬಡವ್ರ ಪರವಾಗಿ ಕೆಲಸ ಮಾಡೋರು. ಅವರಪ್ಪ 8 ಟೈಮ್ ಗೆದ್ದಿರೋರು, ಎಲ್ಲಿ ಬೆರಳು ತೋರಿಸ್ಕೊಂಡಿಲ್ಲ, ಎಲ್ಲಿ ನಿಮ್ಮ ತರ ಹೋಗಿ ಸಿಕ್ಕಾಕೊಂಡು ರಿಮಾರ್ಕ್ ಮಾಡಿಲ್ಲ, ಎಲ್ಲಿ ಮೊಕದ್ದಮೆ ಕೇಸ್ ಆಗಿಲ್ಲ, ಏನೂ ಆಗಿಲ್ಲ ಅವ್ರ ಮೇಲೆ.
ಅಂತವ್ರ ಮೇಲೆ ನೀವು ಮಾಡ್ತಾ ಇರ್ತಾ ಇದೀರಲ್ಲ ನೋಡಿ, ಸ್ಕೆಚ್ ಎಲ್ಲ ಇದೆ ನೋಡಿ. ತೋಟಿ ನಾಂತಿ 1 ಎಕರೆ 25 ಗುಂಟೆ ನಾವು ನಾಳೆನೆ ಕೊಡ್ತಾ ಇದೀವಿ ತಹಶೀಲ್ದಾರ್ ಅವ್ರಿಗೆ ಮತ್ತೆ DC ಅವ್ರಿಗೆ. ಇದು ಸರ್ಕಾರಿ ಆಸ್ತಿ, ಸರ್ಕಾರಿ ಉಳಿಬೇಕು, ಇಲ್ಲಾಂದ್ರೆ ದೀನ ದಲಿತರಿಗೆ ಉಳಿಬೇಕು. ಈ ಜಾಗದಲ್ಲಿ ಇದ್ದವರು ಬಂದಿದ್ದಾರೆ, ಅವರು ಹೇಳ್ತಾರೆ ತೋಟಿ ನಂತ ಇವಾಗೂ ತೋಟಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮೂರವರು. ಯಾರೋ ಸುತ್ತೋಗ್ಬಿಟ್ರೆ ಅವ್ರಿಗೆ ಅಲ್ಲಿಗೆ ಹೊಡಿಯೋದು, ಮತ್ತೆ ಏನಾದ್ರು ಅವ್ರ ಮನೆ ಹತ್ರ ಪ್ರಾಬ್ಲಮ್ ಆದ್ರೆ ಬಂದು ನಿಂತ್ಕೊಳ್ತಾರೆ, ಧೈರ್ಯ ಹೇಳ್ತಾರೆ. ಅಂತ ಕೆಲಸ ಮಾಡ್ಕೊಂಡ್ ಬಂದಿರೋ ತೋಟಿ ದಲಿತರು, ದೀನ ದಲಿತರು ಅವ್ರಿಗಾಗ್ಲಿ ಇಲ್ಲ ಸರ್ಕಾರಕ್ಕಾಗ್ಲಿ. ಇದು ನೀವು ಶಾಸಕರು ನೀವೇ ಒತ್ತುವರಿ ಮಾಡ್ಕೊಂಡಿದ್ದೀರಲ್ವಾ, ನೀವ್ ಇನ್ನೊಬ್ರಿಗೆ ಬುದ್ಧಿ ಹೇಳಕ್ ಹೋಗ್ತಾ ಇದೀರಲ್ಲ, ನೀವ್ ಹೇಳ್ಬೇಕು ಸ್ವಾಮಿ ಇದೆಲ್ಲ. ನಮ್ಮ ಶಾಸಕರು KGF ಕ್ಷೇತ್ರ ನೀವು ಬಂದಾಗ ಹೆಂಗಿತ್ತು, ಈಗ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಜನರಿಗೆ ಗೊತ್ತು ಹೇಗಿದೆ ಅಂತ. ಬೆಮ್ಮಲ್ಲಿಂದ ವಿಕೋಟೆವರೆಗೂ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. KGF ಇಂದ ಪಾರಂಡಳ್ಳಿ ಹಿಂಗೆ ರಾಜಪಟ್ ರೋಡ್ ವರ್ಗೂ ಅಭಿವೃದ್ಧಿ ಮಾಡಿದ್ದಾರೆ. KGF ಇಂದ ನಮ್ಮ ಕೆಂಪಾಪುರ ಬಾರ್ಡರ್ವರೆಗೂ ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ. ಟೋಟಲ್ KGF ಎಲ್ಲ ಐಮಾಸ್ ಲೈಟ್ಗಳು ಮತ್ತೆ ಬೀದಿ ದೀಪಗಳು ಹಾಕಿದ್ದಾರೆ. ನೋಡ್ಬೇಕಾದ್ರೆ ಸಿಂಗಪುರ್ ನೋಡ್ದಂಗಿದೆ ಇವತ್ತು KGF. ನಾವ್ ಹೇಳುದಲ್ಲ, ಜನರು ಹೇಳೋ ಮಾತುಗಳು. ನೀವು ಅಂತ MLA ಬಗ್ಗೆ ಹೇಳ್ತಾ ಇದ್ರಲ್ಲ, ಯಾರು ನಂಬಲ್ಲ ನಿಮ್ ಮಾತುಗಳಿದು. ನೀವು ಮಾಡಿರೋ ಪಾಪ ಕೆಲಸಗಳಿಗೆ ನೀವು ಈ ಕ್ಷೇತ್ರದಲ್ಲಿ ಒಂದು ಟೈಮ್ ಶಾಸಕರಾಗಿ, ನಿಮ್ಮಮ್ಮ ಶಾಸಕರಾಗಿ ನೀವು ಮಾಡಿರೋ ಪಾಪ ಕೆಲಸಗಳಿಗೆ ನಿಮ್ ಸೋಲ್ಸಿದಾರೆ ಜನ. ಆಯಮ್ಮನ ಮೇಲೆ ನೀವ್ ಎಷ್ಟು ಹೇಳಿದ್ರು ಅವನ ಪರವಾಗಿ ಜನ ಇದ್ದಾರೆ. ಆಯಮ್ಮನ್ ಗೆಲ್ಸೋ ಮಹಿಳೆಯರಿದ್ದಾರೆ. ಇವತ್ತು 2,2 ಸಾವಿರಕ್ಕ ಬರ್ತಾ ಇದೆ ಸರ್ಕಾರದಿಂದ. ಯಾರು ಮಾಡಿದ್ದು? ಅದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ನಿಮ್ದೇನಾದ್ರೂ ಇದ್ರೆ ಫಾಟೋಪ್ಷನ್ ನೋಡ್ಸಿ. BJP ಅವರಿಂದ ಏನಾದ್ರೂ ಮಹಿಳೆಯರಿಗೆ, ದೀನ ದಲಿತರಿಗೆ, ಬಡವರಿಗೆ ನಿಮ್ಮಿಂದ ಏನಾದ್ರೂ ಮುಟ್ತಾ ಇದ್ರೆ ಸಾರ್ವಜನಿಕರಿಗೆ ಹೇಳಿ ನೀವು ಪ್ರೆಸ್ ಮುಂದೆ. ಬರೀ ನಮ್ಮ MLA ಬಗ್ಗೆ ಮಾತಾಡೋದು, ಬೇಲಳ್ಳಿ ಗೋವಿಂದಗೌಡ್ರ ಬಗ್ಗೆ ಮಾತಾಡೋದು, ಅದು ಬಿಟ್ರೆ ಅಭಿವೃದ್ಧಿ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಅಭಿವೃದ್ಧಿ ಆಗ್ತಾ ಇದೆ KGF ಅಂತ ಹೇಳ್ಬಿಟ್ಟು ಒಂದ್ ಮಾತೇಳಿ ನೋಡೋಣ. ನೀವು ಕೈ ಜೋಡಿಸಿ ಬನ್ನಿ, ನಮ್ಮ MLA ಅವ್ರ ಜೊತೆ ಕೈ ಜೋಡಿಸಿ. ದೇವ್ರು ಹೆಂಗಿದ್ರಂಗಾಗ್ಲಿ, ಎಲೆಕ್ಷನ್ ಟೈಮಲ್ಲಿ ನಿಮ್ದು ಹೆಂಗಿದ್ರೆ ನಿಮ್ ತಲೆ ಹೆಂಗಿದ್ರಂಗ್ ಬರೀಲಿ. ಅದು ಬಿಟ್ಬಿಟ್ಟು ಇಲ್ಲಿ ಸ್ವಲ್ಪ ಆರೋಪಗಳನ್ನು ಮಾಡೋದು ಇಲ್ಲಿ ಬಿಡ್ಬೇಕು. ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ನಮ್ಮ ಹಿರಿಯ ಮುಖಂಡರೆಲ್ಲ ಕಾಂಗ್ರೆಸ್ ಅವರು ಇಲ್ಲಿ ಇನ್ನೂ ಜಾಸ್ತಿ ಜನ ಸೇರ್ತಾ ಇದ್ರು. ಬೇಡ ಅಂತ ಹೇಳ್ಬಿಟ್ಟು ನಾವೇನು ಗಲಾಟೆಗೂ ಮಾತಾಡ್ತಾ ಇಲ್ಲ, ಗಲಾಟೆ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ನೊರ ಬಗ್ಗೆ ದೋಷವಾಗಿ ಮಾತಾಡ್ತಾ ಇಲ್ಲ. ಕುಂತ್ಕೊಂಡು ನಿಮ್ಮ ಮಾಧ್ಯಮದ ಮುಖಾಂತರ ಚರ್ಚೆ ಮಾಡೋಣ. ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ರಿಗೂ ಗೊತ್ತಾಗ್ಲಿ ಇದು ಏನು ಅಂತ, ಸತ್ಯಾಂಶ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ ಎಲ್ರು. ನಮ್ಮ ಮಾಜಿ ಶಾಸಕರಾದ ಸಂಬಂಗಿ ಅವರು ಪದೇ ಪದೇ ನಮ್ಮ ಶಾಸಕರಾದ ರೂಪಾ ಮೇಡಮ್ ಅವರ ಬಗ್ಗೆ ಅದೇನು ಸಹಿ ಇಲ್ಲಿ ಮಾಡ್ತಾರೆ, ಸೀಲ್ ಕೋಲಾರಲ್ಲಿ ಹಾಕ್ತಾರೆ, ಮತ್ತೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಜಮೀನು ಒತ್ತುವರಿಗಳು ಮಾಡ್ತಾ ಇದ್ದಾರೆ, ಚಿಕ್ಕಪಟ್ಟಿ ಯಾವ್ದಂದ್ರೆ ಅದು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಸಹಿನೂ ಅವರೇ ಮಾಡ್ತಾರೆ, ಸೀಲ್ ಹಾಕಕ್ಕೆ ಅವ್ರ PAಗಳಿದ್ದಾರೆ, ಅವ್ರ ಅಟೆಂಡರ್ಸ್ ಇದ್ದಾರೆ. ಕೋಲಾರ್ಗೆ ಹೋಗಿ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಮ ತಾಯಿ ಶಾಸಕರಾಗಿದ್ದಾಗ ಸೀಲ್ ಯಾರು ಹಾಕ್ತಾ ಇದ್ರು, ಸೈನ್ ಯಾರು ಹಾಕ್ತಾ ಇದ್ರು? ಎರಡು ನೀವೇ ಹಾಕ್ತಾ ಇದ್ರಿ. ನಿಮ್ಮ ತಾಯಿ ಶಾಸಕರಾಗಿದ್ದಾಗ 5 ವರ್ಷ ಅಧಿಕಾರ ನೀವೇ ಚಲಾಯಿಸಿದ್ದು. ಯಾವತ್ತು ನಿಮ್ಮ ತಾಯಿಯವರು ಅಧಿಕಾರ ಚಲಾವಣೆ ಮಾಡಿಲ್ಲ. ಅಫಿಸಿಯಲ್ ಮೀಟಿಂಗ್ ಏನಾದ್ರು ಹೋಗಿ ಕೂತು ಅಸೆಂಬ್ಲಿಗೆ ಅಂತ ಕಡೆ ಹೋಗ್ತಾ ಇದ್ರು ಅಷ್ಟೇ. ಮಿಕ್ಕಿದ್ದೆಲ್ಲ ನಿಮ್ ತಾಯಿ ಶಾಸಕರಾಗಿದ್ದಾಗ್ರು ಎಲ್ಲಾ ಜನಕ್ಕೆ ನೀವೇ ಶಾಸಕರು ಅಂತ ಅನ್ಕೊಳ್ತಾ ಇದ್ರು ಪಬ್ಲಿಕ್. ಆತರ ಅಧಿಕಾರ ನಡೆಸಿದವ್ರು ನೀವು. ನಮ್ ಶಾಸಕರಿಗೆ ಅಂತ ಪರಿಸ್ಥಿತಿ ಏನು ಬಂದಿಲ್ಲ. ನಮ್ ಶಾಸಕರೇ ಪ್ರತಿದಿನ ಯಾವುದೋ ಒಂದು ಹಳ್ಳಿನಲ್ಲೋ, ಒಂದು ಟೌನ್ ಅಲ್ಲೋ, ಯಾವುದೋ ಒಂದು ವಾರ್ಡ್ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿಸ್ತಾ ಇರ್ತಾರೆ. ಅವ್ರ ಬಗ್ಗೆ ನೀವು ಮಾತಾಡೋ ಅಷ್ಟು ಇದು ನಿಮ್ಗಿಲ್ಲ. ಸ್ವಾಮಿ, ನಿಮ್ಮ ತಾಯಿಯವರ ಅವಧಿನಲ್ಲಿ KGF ಕ್ಷೇತ್ರದಲ್ಲಿ 523 ಎಕರೆ ಅಕ್ರಮ ಸಾಗುವಳಿ ಚೀಟಿಗಳನ್ನು ಕೊಟ್ಟಿದ್ದೀರಾ. ಇದ್ರ ಬಗ್ಗೆ ನಾವು ಕೇಳಿ 1 ತಿಂಗಳಾಗ್ತಾ ಇದೆ. ಇದಕ್ಕೆ ನೀವು ಯಾವುದೇ ಆನ್ಸರ್ ಕೊಟ್ಟಿಲ್ಲ ಇದುವರೆಗೂ. ಏನ್ ನಡೆದಿದೆ ಅಂತ ಇದುವರೆಗೂ ಹೇಳಿಲ್ಲ. ಯಾಕೆ ಸ್ವಾಮಿ ಹೇಳ್ತಾ ಇಲ್ಲ ಅದನ್ನ? ಯಾರಿಗೋ 60 ಎಕರೆ ಮಾಡ್ಬಿಟ್ಟಿದಾರೆ ಅಂತ ಹೇಳ್ತಾರೆ. ಅದು 89ರಲ್ಲಿ ಆಗಿರೋದು. ಅವರೇ ರೈತರೇ ಬಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಅದ್ರ ಬಗ್ಗೆ ತನಿಖೆ ನಡೆಸಿ. ನಿಮ್ಗೆಲ್ಲಾ ಇಲಾಖೆಗಳು ಗೊತ್ತು. ನೀವು ಮಾಜಿ ಶಾಸಕ ಇದ್ದಂತವ್ರು. ನಿಮ್ ತಾಯಿಯವರು 2017ರಲ್ಲಿ ಶಾಸಕರಾಗಿದ್ದಾಗ ನಾವು ಸಹ ಕಮಿಟಿ ಸದಸ್ಯರಾಗಿದ್ವು. ಇದ್ರ ಬಗ್ಗೆ ಮಾತಾಡಿದಾಗ ಅವರು ಹಿಂಬಾಲಕರು ಹೇಳ್ತಾರೆ ಇದೆಲ್ಲ ಸುಳ್ಳು ದಾಖಲೆಗಳು ತಗೊಂಡ್ ಬಂದ್ಬಿಟ್ಟು ತೋರಿಸ್ತಾ ಇದ್ದಾರೆ ಅಂತ. ನಾವು RTI ಹಾಕಿ ಸರ್ಟಿಫೈಡ್ ತಾಲೂಕು ಆಫೀಸಿಂದ ಸರ್ಟಿಫೈಡ್ ಕಾಪಿ ಮಾಹಿತಿ ಹಕ್ಕಿನಲ್ಲಿ ಹಾಕಿ ತಗೊಂಡಿರೋ ಕಾಪಿಗಳಿದು. ಇದ್ಯಾವುದು ಬೋಗಸ್ ಕಾಪಿಗಳಲ್ಲ.
ನಿಮ್ ತಾಯಿಯವ್ರದ್ದೇ ಸಹಿ. ವೆಂಕಟಾಚಲಪತಿ ಅಂತ ನಾನು ಒಂದು ಕಮಿಟಿ ಮೆಂಬರು, ವೆಂಕಟರಾಮಪ್ಪ ಅಂತ ಒಬ್ರು, ಭೂಲಕ್ಷ್ಮಮ್ಮ ಅಂತ 3 ಜನ ಕಮಿಟಿ ಸದಸ್ಯರು, ಸತ್ಯಪ್ರಕಾಶ್ ಅವರು ತಹಶೀಲ್ದಾರ್ ಆಗಿದ್ರು. 3 ಮೀಟಿಂಗ್ ನಡೀತು ನಮ್ಮ ಅವಧಿನಲ್ಲಿ ಅಷ್ಟೇ. ಮೊದಲನೇ ಮೀಟಿಂಗ್ ಅಲ್ಲಿ ಯಾವುದೇ ತೀರ್ಮಾನ, ಯಾರಿಗೂ ಸಾಗುವಳಿ ಚೀಟಿ ಕೊಡಕ್ಕೆ ತೀರ್ಮಾನ ಮಾಡಿಲ್ಲ. ಎಲ್ಲ ಸ್ಥಳ ತನಿಖೆ ಮಾಡಬೇಕು ಅಂತ ಮೌಖಿಕವಾಗಿ ಆದೇಶ ಕೊಟ್ಟು ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಹೋದ್ವು. ಅದರಲ್ಲಿ ನಮ್ಗೆ ಅವಾಗ ಗೊತ್ತಾಗಿದ್ದು ಜಾಸ್ತಿ ಜನ ಸ್ವಾಧೀನದಲ್ಲೇ ಇರ್ಲಿಲ್ಲ. ಯಾರು ಬೇರೆ ಬೇರೆ ಆಂಧ್ರದವರು, ಇವ್ರು ಹಿಂಬಾಲಕರನ್ನೆಲ್ಲ ಪಟ್ಟಿನಲ್ಲಿ ಸೇರಿಸಿದ್ರು. ಅವ್ರು ಇದು ಅರ್ಜಿನ ಹಾಕಿರ್ಲಿಲ್ಲ. 92-91 ಅಲ್ಲಿ ಅರ್ಜಿ ಹಾಕ್ಬೇಕಾಗಿತ್ತು. ಯಾರು ಅರ್ಜಿನ ಹಾಕಿಲ್ಲ, ಮಧ್ಯದಲ್ಲಿ ತಗೊಂಡ್ ಬಂದೆಲ್ಲ ಸೇರಿಸಿದ್ರು. ಇದರಲ್ಲಿ ಜಾಸ್ತಿ ಜನ ಎಲ್ಲ ಅವ್ರ ಹಿಂಬಾಲಕರೇ. ಯಾರ್ಯಾರು ಬೇಕೋ ಸಂಬಂಗಿ ಅವ್ರಿಗೆ ಯಾರ್ಯಾರು ಬೇಕೋ ಬಿಜೆಪಿ ಲೀಡರ್ಸ್ಗೆಲ್ಲ ಅವ್ರ ಹೆಸರನ್ನೆಲ್ಲ ಸೇರಿಸ್ಬಿಟ್ಟು ಅದನ್ನ ನಮ್ ಕಂಡು ಬಂತು. ಸ್ಪಾಟ್ಗೆ ಹೋದಾಗ ಅದಕ್ಕೆ ಯಾವುದು ಮಂಜೂರು ಮಾಡಿದಿರ, ಇನ್ನ ಎಲ್ಲ ಕೂಲಂಕುಷವಾಗಿ ತನಿಖೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಕಮಿಟಿ ತೀರ್ಮಾನ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಹೋದ್ವಿ. ಆಮೇಲೆ ಎಲೆಕ್ಷನ್ ಬಂತು. 2018 ಎಲೆಕ್ಷನ್ ಜನವರಿನಲ್ಲಿ ಲಾಸ್ಟ್ ಮೀಟಿಂಗ್ ಆಯ್ತು. ಲಾಸ್ಟ್ ಮೀಟಿಂಗ್ ಆದಾಗ ನಾವು ಬರೀ ಮೀಟಿಂಗ್ ಮಾತ್ರ ಅಟೆಂಡ್ ಆಗಿದ್ವಿ. ನಾವು ಮೇಲೆ ಮಾತ್ರ ಸಹಿ ಮಾಡಿದೀವಿ. ರಲ್ಲಿ ಲಾಸ್ಟ್ ಮೀಟಿಂಗ್, ಕೊನೆ ಮೀಟಿಂಗ್ ಕರೀತಾರೆ. ರಾಮಕ್ಕ ಅವರು ಹಾಜರಾಗಿದ್ರು. ನಾವು 3 ಜನ ಸದಸ್ಯರು ಅಟೆಂಡ್ ಆಗಿದ್ವಿ. ವಿಜಯಣ್ಣ ತಹಶೀಲ್ದಾರ್ ಅವರು ಸೆಕ್ರೆಟರಿ ಆಗಿದ್ರು ಕಮಿಟಿಗೆ. ಯಾರ್ಯಾರು ಫೈಲ್ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ, 1 ಪೇಜಲ್ಲಿ ಮಾತ್ರ ಹೆಸರು ಬರ್ದಿದ್ರು. ಮಿಕ್ಕಿದ್ದೆಲ್ಲ ಅಷ್ಟೇ. ಯಾರ್ದು ತೀರ್ಮಾನ, ಯಾರಿಗೂ ಸಾಗುವಳಿ ಮಂಜೂರು ಮಾಡಕ್ಕೆ ಯಾರಿಗೂ ತೀರ್ಮಾನ ಮಾಡಲಿಲ್ಲ. ಆಮೇಲೆ ಮಿಕ್ಕಿದ್ದ ಹೆಸರುಗಳೆಲ್ಲ ಮೀಟಿಂಗ್ ಮುಗಿದೋದ್ಮೇಲೆ ಎಲ್ಲ ಹೆಸರನ್ನು ಸೇರಿಸಿದ್ದಾರೆ. ನೋಡಿ ಇಲ್ಲಿ ಮೇಲೆ ಎಲ್ಲಿ ಗ್ಯಾಪ್ ಇದ್ರೆ ಅಲ್ಲಿ ರತ್ನಮ್ಮ ಅಂತ ಯಾರ್ದು ಬೆತ್ಮಂಗ್ಲ ಅಯ್ಯಪ್ಪಲ್ಲಿ ಅವತ್ತೊಂದು ರೈಟಿಂಗ್ ಇದೆ, ಇದೇ ರೈಟಿಂಗ್ ಬೇರೆ, ಇದೇ ರೈಟಿಂಗ್ ಬೇರೆ. ಮತ್ತೆ ಇಲ್ಲಿ ನೋಡಿ ಕೆಳಗಡೆ ಎಲ್ಲೆಲ್ಲಿ ಖಾಲಿ ಇದ್ರೆ ಕೃಷ್ಣೇಗೌಡ, ರಾಮೇಗೌಡ, ಬೆತ್ಮಂಗ್ಲ ಅಂತ ಇದೊಂದು, ಈ ತರ ಎಲ್ಲ ಹೆಸರನ್ನು ಸೇರಿಸ್ಬಿಟ್ಟು ನೋಡಿ ಇದೆಲ್ಲ ಬೇರೆ ಬೇರೆ ಹ್ಯಾಂಡ್ ರೈಟಿಂಗ್ ಡಿಫರೆನ್ಸ್ ಇದೆ, ತೋರಿಸಿ ಅವ್ರಿಗೆ. ಇದೆಲ್ಲ ಸರ್ಟಿಫೈಡ್ ಕಾಪೀಸ್ ತಗೊಂಡಿರೋದು, ಯಾವುದು ಬೋಗಸ್ ಕಾಪೀಸ್ ಅಲ್ಲ ಇದು. ಇದೆಲ್ಲ ಬೇರೆ ಬೇರೆ ಒಂದೊಂದು ಹ್ಯಾಂಡ್ ರೈಟಿಂಗ್ ಅಲ್ಲಿ ಒಂದೊಂದು ಹೆಸರು ಸೇರಿಸ್ಬಿಟ್ಟು ಎಲ್ಲ ಗೊತ್ತಾಗುತ್ತೆ. ನೋಡಿ ನಿಮ್ಗೂ ಒಂದು ಕಾಪಿ ಕೊಡ್ತೀವಿ. ಇದು ಸೇರಿಸ್ಬಿಟ್ಟು ಈ ಕೊನೆ 2 ಪೇಜ್ ಅಲ್ಲಿ ಚಿಕ್ಕಪಟ್ಟಿ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರ ಫಾಲೋವರ್ಸ್ನೆಲ್ಲ ಎಲ್ಲಿ ಮೇಲೆ ಎಲ್ಲಿ ಗ್ಯಾಪ್ ಬಿಟ್ಟಿರ್ತಾರೋ ಅಲ್ಲೆಲ್ಲ ಹೆಸರು ಸೇರಿಸಿದ್ದಾರೆ. ಕೆಲವರೆಲ್ಲ ಹೊಡೆದಾಕ್ಬಿಟ್ಟು ಬೇರೆಯವ್ರ ಹೆಸರು ಬರೆದಿದ್ದಾರೆ. ಮತ್ತೆ ಈ ಕೊನೆ ಪೇಜ್ ಅಲ್ಲಂತೂ ರೈಟಿಂಗ್ ನೋಡಿ, ರೆಸಲ್ಯೂಷನ್ ಬುಕ್ ಅಲ್ಲಿ ಒಂದೇ ತರ ಹ್ಯಾಂಡ್ ರೈಟಿಂಗ್ ಇರುತ್ತೆ, ಒಬ್ಬರೇ ಬರೀತಾರೆ. ಒಂದೊಂದು ಪೆನ್ನಲ್ಲಿ ಒಂದೊಂದು ಹೆಸರನ್ನು ಬೇರೆ ಬೇರೆ ಹ್ಯಾಂಡ್ ರೈಟಿಂಗ್ ಅಲ್ಲಿ ಯಾರು ಬರೆಯಲ್ಲ. ಈ ಕೊನೆ ಪೇಜ್ ಅಲ್ಲಿ ಒಂದೊಂದು ಹೆಸರು ಒಂದೊಂದು ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆದು ಕೆಳಗಡೆ ಬರೀತಾರೆ. 29 ಪುಟ ನಂಬರ್ 29ರಿಂದ 35ವರೆಗೂ ಸುಮಾರು 6 ಪೇಜಲ್ಲಿ ಏನು ಹೆಸರು ಬರೆದಿದ್ದಾರೋ ನಮೂದಿಸಲಾಗಿರುವ ಫಲಾನುಭವಿಗಳಿಗೆ ಸಮಿತಿಯು ಮಂಜೂರು ಮಾಡಲು ತೀರ್ಮಾನಿಸಿದೆ. ಕಮಿಟಿ ಯಾರಿಗೂ ತೀರ್ಮಾನ ಮಾಡಿಲ್ಲ, ಯಾರಿಗೂ ಮಂಜೂರು ಮಾಡಕ್ ತೀರ್ಮಾನ ಮಾಡಿಲ್ಲ. ಸ್ಥಳ ತನಿಖೆ ಮಾಡ್ಬೇಕು ಅಂತ ಅಷ್ಟು ಮಾತ್ರನೇ ಹೇಳಿದ್ವಿ. ನಮ್ ಸಹಿ ಯಾರ್ದು ಇಲ್ಲ ಇಲ್ಲಿ. ರಾಮಕ್ಕ ಅಧ್ಯಕ್ಷರು, ಮಾನ್ಯ ಶ್ರೀಮತಿ ವೈ ರಾಮಕ್ಕ ಮತ್ತೆ ವಿಜಯಣ್ಣ ತಹಶೀಲ್ದಾರ್ ಇಬ್ಬರೇ ಸಹಿ ಮಾಡಿ ಇಷ್ಟು ಜನ ಹೆಸರನ್ನ ಅವ್ರಿಗೆ ಯಾರ್ಯಾರು ಬೇಕೋ ಎಲ್ಲರ ಹೆಸರನ್ನು ಸೇರಿಸ್ಬೇಕು. ರಾಮಕ್ಕ ಅವ್ರ ಕಾಲದಲ್ಲಿ ಆಗಿದ್ದು ಇದೆಲ್ಲ ಸಂಪಂಗಿ ಅವ್ರು ಮಾಡ್ಸಿರೋದೆ. ರಾಮಕ್ಕ ಅವ್ರಿಗೂ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಎಲ್ಲ ಆಡಳಿತ ನಡೆಸಿದ್ದೆಲ್ಲ ಸಂಪಂಗಿ ಅವರು, ಅವ್ರಿಗೆ ಗೊತ್ತಿರ್ಬೇಕು ಈ 523 ಎಕರೆ ಯಾರ್ಯಾರಿಗೆ ಏನೇನ್ ಮಾಡಿದೀವಿ ಅಂತ. ಇದ್ರಲ್ಲಿ ಇರೋರೆಲ್ಲ ಮುಕ್ಕಾಲು ಭಾಗ ಎಲ್ಲ ಅವ್ರ ಹಿಂಬಾಲಕರೇ. ಇದನ್ನ ನಾವು ಕೇಳಿ 1 ತಿಂಗಳಾಗ್ತಾ ಇದೆ. ಇದ್ರ ಬಗ್ಗೆ ಅವರು ಇದುವರೆಗೂ ಎಲ್ಲೂ ಚಕಾರ ಎತ್ತಲಿಲ್ಲ. ಸುಮ್ಮನೆ ಇಲ್ಲ ಸಲದ ಆರೋಪ ಎಲ್ಲ ನಮ್ಮ ಶಾಸಕರ ಮೇಲೆ ಮಾಡ್ತಾರೆ. ಅವ್ರು ಯಾವುದೇ ಜಮೀನು ಒತ್ತುವರಿನೂ ಮಾಡಲ್ಲ, ಅವ್ರ ಹಿಂಬಾಲರಿಗೆ ಏನು ಮಾಡ್ಕೊಡಕ್ಕೂ ಹೋಗಲ್ಲ. ಅವರು ಕಾನೂನುಬದ್ಧವಾಗಿ ಏನಿದೆಯೋ ಅದನ್ನ ಮಾಡಕ್ ಹೇಳ್ತಾರೆ ಹೊರತು ಅಧಿಕಾರಿಗಳಿಗೆ ಯಾವುದೇ ಇಲ್ಲಿಗಲ್ ಕಾನೂನು ವಿರುದ್ಧವಾದ ಕೆಲಸಗಳು ಯಾವುದು ಮಾಡಬೇಡಿ ಅಂತಾನೆ ನಿರ್ದೇಶನ ಕೊಡ್ತಾರೆ ಎಲ್ಲ ಅಧಿಕಾರಿಗಳಿಗೆ. ಆದ್ರಿಂದ ಒಂದು ಮನೆ ಬಿಟ್ರೆ KGF ಅಲ್ಲಿ ಆಫೀಸಿಗೆ ತಗೊಂಡಿರೋಂತ ಮನೆ ಬಿಟ್ರೆ ಇಡೀ ತಾಲೂಕಲ್ಲಿ 1 ಅಡಿ ಜಮೀನ್ ಯಾರಾದ್ರೂ ನಮ್ಮ ಶಾಸಕರ ಹೆಸರಲ್ಲಿದೆ, ಅವರು ಮನೆಯವ್ರ ಹೆಸರಲ್ಲಿದೆ ಅಂತ ಹೇಳಿದ್ರೆ ನಾವೇ ಹೇಳ್ಬಿಡ್ತೇವೆ ಅವ್ರನ್ನ ಡಿಸೈನ್ ಮಾಡಕ್ಕೆ. ಇಲ್ಲಾಂದ್ರೆ ನಿಮ್ ಉತ್ತರ ಏನು? ಸುಮ್ಮನೆ ನೀವು ಶಾಸಕರಾಗಿದ್ದ 5 ವರ್ಷದಲ್ಲಿ ಈ ಏನು ಇಲ್ದಿರ ಈ KGF ಕ್ಷೇತ್ರಕ್ಕೆ ಬಂದಂತ ನೀವು ಬೆಂಗಳೂರಿಂದ ಬಂದವ್ರು, ನೀವು ಬೆಂಗಳೂರು ಆನೇಕಲ್ ತಾಲೂಕಿಂದ ಬಂದವ್ರು, ನೀವು ಇಲ್ಲಿ ಎಕರೆಗಳಷ್ಟು ಜಮೀನುಗಳು ಮಾಡಿದ್ರಿ, ಕೋಳಿ ಫಾರ್ಮ್ ಮಾಡಿದ್ರಿ, ಬಾರ್ ರೆಸ್ಟೋರೆಂಟ್ ಮಾಡಿದ್ರಿ. ನಮ್ ಶಾಸಕರು ಆತರ ಯಾವ್ದು ಮಾಡಿಲ್ಲ.
ನಮ್ ಶಾಸಕರು ಬರೀ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೆ ಹೊರತು ಯಾವುದೇ ಸ್ವಂತಕ್ಕಾಗ್ಲಿ ಇಲ್ಲ ಹಿಂಬಾಲಕರಿಗಾಗಿ ಯಾವುದು ಮಾಡ್ಕೊಡಕ್ ಹೋಗಲ್ಲ. 106 ಕೋಟಿ ಆಸ್ತಿನ ಇವತ್ತು NG ಹುಲ್ಕೂರು ಪಂಚಾಯತಿನಲ್ಲಿ APMC ಮಾರ್ಕೆಟ್ಗೆ ಮೀಸಲಿಟ್ಟು ಅದನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಅದರಲ್ಲಿ ಮುಳ್ಳು ಕಳ್ಳು ಬಂಡೆಗಳಿದ್ದಂತ ನೆಲಸಮ ಮಾಡಿ ಅದನ್ನ ಅಲ್ಲೇ ಆ ವೇಸ್ಟೇಜ್ ಕಲ್ಲುಗಳು ಏನಿದೆಯೋ ಅದನ್ನ ಅಲ್ಲೇ ಹೊಡೆದು ಅಲ್ಲೇ ಹಾಕಿ ಲೆವೆಲ್ ಮಾಡಿಸಿದ್ದಾರೆ ಅಷ್ಟೇ. ನೀವು ಅದನ್ನ ನೋಡಿ ಸಹಿಸ್ಕೊಳ್ದಿರಾ ಗ್ರಾಂಡ್ ಸಿಕ್ಬಿಡಿದೆ, ಕೋಟಿಗಟ್ಟಲೆ ಲೂಟಿ ಮಾಡ್ಬಿಟ್ಟು ಬನ್ನಿ ಸ್ವಾಮಿ ಅಲ್ಲಿ ನೋಡಿ ಬಂದು ಎಲ್ಲ ಕಲ್ಲುಗಳು ಅಲ್ಲೇ ಇದ್ದಾವೆ, ಎಲ್ಲ ಸುಳ್ಳು ಆರೋಪ ಮಾಡ್ತೀರಾ. ಪ್ರತಿ ಒಂದು ರಸ್ತೆನೂ ಡಬಲ್ ರೋಡ್ ಮಾಡಿದ್ದಾರೆ. KGF ಅಲ್ಲಿ ಸುಮಾರು 12 ಕಿಲೋಮೀಟರ್ ವಿದ್ಯುತ್ ದೀಪಗಳನ್ನ ಹಾಕ್ಸಿದ್ದಾರೆ. ನಿಮ್ ಪೀರಿಯಡ್ ಅಲ್ಲಿ ಏನ್ ಮಾಡಿದ್ದೀರಾ ನೀವು? ಒಂದು ಅಶೋಕ್ ಅವರು ಆ ರಸ್ತೆ ಮಾಡಕ್ ಆಗ್ಲಿಲ್ಲ ನಿಮ್ ಕೈಯಲ್ಲಿ. ನಮ್ ಶಾಸಕರು ಬಂದ ಮೇಲೆನೆ ಆ ರೋಡ್ಗಳೆಲ್ಲ ಡಬಲ್ ರೋಡ್ಗಳು ಮಾಡಿ ಎಲ್ಲ ಲೈಟ್ಗಳು ಹಾಕ್ಸಿ APMC ಮಾರ್ಕೆಟ್ ಮಾಡಿಸಿ KGF ಇಂದ ಬಂಗಾರಪೇಟೆವರೆಗೂ ಡಬಲ್ ರೋಡ್ ಮಾಡಿಸಿ ಪ್ರತಿ ಹಳ್ಳಿಗೂ ವಾಟರ್ ಫಿಲ್ಟರ್ ಹಾಕ್ಸಿ ಐಮಾಸ್ ಲೈಟ್ಗಳನ್ನ ಹಾಕ್ಸಿ ಅವರು 24 ಗಂಟೆ ಅವರು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿರೋ ಹೊರತು ಯಾವುದೇ ಭ್ರಷ್ಟಾಚಾರದ ಬಗ್ಗೆ ಅಲ್ಲ. ಈ ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ಯಾರಾದ್ರೂ ಭ್ರಷ್ಟಾಚಾರ ಮಾಡಿರೋರು ಅಂತಂದ್ರೆ ನೀವು ಭ್ರಷ್ಟಾಚಾರದ ಪಿತಾಮಹ ಅಂತ ನಿಮ್ಮನ್ನೇ ಹೇಳ್ಬೋದು. ನೀವೇನ್ ಮಾಡಿದಿರಿ ಅಂತ ಇಡೀ ಕ್ಷೇತ್ರಕ್ಕೆ ಗೊತ್ತು, ಈ ರಾಜ್ಯಕ್ಕೆ ಗೊತ್ತು. ನಿಮ್ಮ ಅವಧಿನಲ್ಲಿ ಏನಾಯ್ತು, ಈ ರಾಜ್ಯದಲ್ಲಿ ಎಷ್ಟು ಜನ ಸಚಿವರು ಮುಖ್ಯಮಂತ್ರಿಗಳು ಎಲ್ಲ ಜೈಲಿಗೆ ಹೋಗಿದ್ದು ನಿಮ್ಮ ಅವಧಿನಲ್ಲಿ, ನಮ್ಮ ಶಾಸಕರ ಅವಧಿನಲ್ಲಿ ಅಲ್ಲ. ನೀವು ಅದನ್ನ ತಿಳ್ಕೊಂಡು ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೇಕು. ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ನಮ್ಮ ಶಾಸಕರ ಬಗ್ಗೆ ಮಾತಾಡಕ್ಕೆ. ಅದರಿಂದ ಮುಂದಿನ ದಿನಗಳಲ್ಲಿ ಮಾತಾಡುವಾಗ ಸ್ವಲ್ಪ ನಿಜಾಂಶ ಏನೋ ಅಂತ ತಿಳ್ಕೊಂಡು ಮಾತಾಡ್ಬೇಕಾಗ್ತದೆ. ರಿಸರ್ವೇಶನ್ ಇಲ್ದೇನೆ ಶಾಸಕ ಸಿಗ್ನೇಚರ್ ಇಲ್ದೇನೆ ಯಾವ್ದು ಸಾಗುವಳಿ ಚೀಟಿ ಕೊಡೋದಿಲ್ಲ. ನಮ್ಮ ಶಾಸಕರು 8 ವರ್ಷದಿಂದ ಶಾಸಕರಾಗಿದಾರಲ್ವಾ, ಈ ತರ ರಿಸರ್ವೇಶನ್ ಮಾಡಿ MLA ಸಿಗ್ನೇಚರ್ ಇದ್ರೆ ಇಲ್ಲಿ 60 ಎಕರೆ ಮಾಡ್ತಾ ಇದಾರಲ್ವಾ, ಹೇಳಿದಾರಲ್ಲ ಅಲ್ಲ 60 ಎಕರೆ ಮಾಡಿದ್ದಾರೆ ಮೇಡಮ್ ಅಂತ ಹೇಳ್ತಾ ಇದ್ರಲ್ಲ, ಈ ತರದ್ದು ನೀವ್ ಎಲ್ಲಾದ್ರೂ ಕೇಳ್ಬೋದು. ಈ 60 ಎಕರೆ ಇಶ್ಯೂನ ಒಂದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯಿರಿ, ಬಿಡ್ಬೇಡ್ರಿ. RIT ನಲ್ಲಿ ಆರೋಪ ಮಾಡಿ ಹಿಂದಿರುಗಬೇಡಿ. ಅದ್ರಲ್ಲಿ ಸೈನ್ ಮಾಡಿರೋರು ಇದಾರೆ, ಬೋಗಸ್ ಒರಿಜಿನಲ್ ಅವ್ರು ಡೂಪ್ಲಿಕೇಟ್ ನೀವು ಡೂಪ್ಲಿಕೇಟ್ ಅನ್ನೋದು ಪ್ರೂವ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಮಾತಾಡಿ, ನಾವೇ ಚಾಲೆಂಜ್ ಮಾಡ್ತಾ ಇದೀವಿ. ಇದು ಶಾಸಕರ ಅಧ್ಯಕ್ಷತೆಯಲ್ಲಿ ಆಗೋದಿದೆ, ಶಾಸಕ ಸಿಗ್ನೇಚರ್ ಇರ್ಬೇಕಿದು. 60 ಎಕರೆಗೆ ಏನಾದ್ರು ನಮ್ ಶಾಸಕ ಸಿಗ್ನೇಚರ್ ಇದ್ರೆ ಅವ್ರೇನ್ ರಿಜಿಸ್ಟ್ರೇಷನ್ ಮಾಡಿದ್ರೆ ನಾವು ಅದನ್ನೇ ನಾವು ತಿರುಗೊಳಿಸ್ತೀವಿ, ಸರ್ಕಾರಕ್ಕೆ ಬಿಟ್ಕೊಡ್ತೀವಿ. ನಿಮ್ಮ ಅವಧಿನಲ್ಲಿ ಆಗಿದೆಯಲ್ಲ 500 ಎಕರೆ, ಇದನ್ನ ನೀವ್ ಹೇಳ್ ಮಾಡ್ತೀರಾ ಸ್ವಾಮಿ? ಹೇಳ್ಬೇಕು ಜನರ ಮುಂದೆ, ನೀವು ಮತ್ತೆ ಹೇಳ್ಬೇಕು. ನೀವು ಇದಕ್ಕೆ ನಾವು ವೆಂಕಟದಲ್ಲಿ ನಾವು ಇದನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೀವಿ, ಇದುವರೆಗೂ ನೀವು ಉತ್ತರ ಕೊಟ್ಟಿಲ್ಲ ನಮ್ಗೆ. ಮತ್ತೆ ಇವಾಗ ಹೇಳ್ತಾ ಇದ್ದೀವಿ, ಈ 500 ಎಕರೆ 523 ಎಕರೆ ನೀವೇನ್ ಮಾಡಿದಾರಾ? ಇದನ್ನ ಸರ್ಕಾರಕ್ಕೆ ನೀವು ಒಪ್ಪಿಸ್ತೀರಾ? ನಾವು ನಮ್ಮ ಶಾಸಕರು ಏನಾದ್ರು 60 ಎಕರೆ ಅವ್ರ ಅವಧಿಯಲ್ಲಿ ಏನಾದ್ರು ಆಗಿದ್ರೆ ನಾವ್ ಹಿಂತಿರುಗಿಸ್ತೀವಿ. ನಿಮ್ಮಿಂದಾನೇ ಸ್ಟಾರ್ಟ್ ಮಾಡೋಣ, ಒಳ್ಳೇದಾಗ್ಲಿ. ಎಷ್ಟು ಕೋಟಿ ವ್ಯವಹಾರ ಮಾಡಿದ್ರ ಇದ್ರಲ್ಲೇ? ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಇದು 1 ಎಕರೆ 25 ಗುಂಟೆ ಏನ್ ಮಾಡ್ಬೇಕು, ಯಾರು ಬರ್ಬೇಕಂದ್ರೆ ರಿಸರ್ವ್ ವರ್ಕ್ ಬರ್ಬೇಕು. ಯಾರಿದಾರ ಅವ್ರು ಎಲ್ಲಿಂದನೋ ಬಂದ್ಕೊಂಡ್ಬಿಟ್ಟು ಇಲ್ಲಿ ತೋಟಿ ನಾಮತಿನ್ ಮಾಡ್ಕೊಂಡ್ಬಿಟ್ರೆ ಇದು ಏನ್ ಅರ್ಥ ಅಂತ ನೀವು ತಿಳ್ಕೊಂಡು ಸ್ವಲ್ಪ ದಯವಿಟ್ಟು ಇದನ್ನ. ಆಮೇಲೆ ನಮ್ಗೆ APMC ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬೇಕು. ಯಾಕಂದ್ರೆ ಇಡೀ ಸ್ಟೇಟ್ ಅಲ್ಲಿ ಎಲ್ಲಿ APMC ರನ್ನಿಂಗ್ ಅಲ್ಲಿ ಇಲ್ಲ. ಮೆಂಬರ್ಸ್ ಇಲ್ಲೇ ಕೋಲಾರ ಡಿಸ್ಟಿಕ್ ಅಲ್ಲೇ KGF ಕ್ಷೇತ್ರದಲ್ಲಿ ರನ್ನಿಂಗ್ ಅಲ್ಲಿ. ಅದರಲ್ಲಿ ಸುಮಾರು ಅಲ್ಲಿ ಏನೇನ್ ಬಾಧೆ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತು, MLA ಅವ್ರಿಗೆ ಗೊತ್ತು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 70-80 ಲಕ್ಷ ಗೌರ್ಮೆಂಟ್ ಕಟ್ಸಿ ಹೋಗಿ ತಗೊಂಡ್ ಬಂದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಕ್ ಹೋದ್ರೆ ಗ್ರಾನೈಟ್ ಬಂದ್ಬಿಡಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ಗ್ರಾನೈಟ್ ಎಷ್ಟು ಕೋಟಿ ಖರ್ಚು ಮಾಡಿದಾರೆ ಅಂದ್ರೆ ಅದು MLA ಅವ್ರಿಗೂ ನಮಗೂ ಸದಸ್ಯರಿಗೂ ನಮ್ಮ ಅಧ್ಯಕ್ಷರಿಗೆ ನಮ್ಗೆ ಗೊತ್ತು. ಎಷ್ಟು ಕಣ್ಣೀರು ಒರೆಸಿದೀವಿ, ಎಷ್ಟು ಇದ್ ಮಾಡಿದೀವಿ ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾವುದೇ ರೀತಿಯಲ್ಲಾಗ್ಲಿ ಏನೇ ಆಗ್ಲಿ ಇದುವರೆಗೂ ಒಂದು 10 ಸಲ ನಿಲ್ಸಿದ್ದಾರೆ ಬಂದು. ಆ ಗ್ರಾನೈಟ್ ಸಿಕ್ಬಿಟ್ಟಿದೆ, ಈ ಗ್ರಾನೈಟ್ ಸಿಕ್ಬಿಟ್ಟಿದೆ, ಇದು ಸಿಕ್ಬಿಟ್ಟಿದೆ, ಅದು ಸಿಕ್ಬಿಟ್ಟೆ ಅಂತ. ಒಂದು ಗ್ರಾನೈಟ್ ಯಾವ್ದಾದ್ರು ಎಲ್ಲಾದ್ರೂ ಆಗ್ಲಿ, ಅಕಸ್ಮಾತ್ ಏನೋ ಒಳ್ಳೆ ಕಲ್ಲು ಈ ಕಲ್ಲ ಆ ಕಲ್ಲ ಎತ್ಕೊಂಡು ಹೋಗಿದ್ದಾರೆ, ಇದು ಮಾಡ್ಕೊಂಡಿದ್ದಾರೆ. ಬೇರೆ ಎಲ್ಲನೂ ಆಗ್ಲಿ ಗ್ರಾನೈಟ್ ಏನಾದ್ರು ಆಗ್ಲಿ ಎಷ್ಟು ಕೋಟಿ ಆಗಿದೆ ಅಂತ ನೀವು ಸ್ವಲ್ಪ ನೋಡ್ಕೋಬೇಕು. ಅದಕ್ಕೋಸ್ಕರ ಸುಳ್ಳು ಆರೋಪಗಳು ಮಾಡ್ಬಾರ್ದು ದಯವಿಟ್ಟು. ಏನೋ ಇದು ನಿಜಾಂಶ ಏನಿದೆ ಅದು ಮಾಡ್ಕೊಳ್ಳಿ ದಯವಿಟ್ಟು. ಏನಿದೆ ಈ ಜಮೀನ ಇಲ್ಲಿರಕ್ಕಂತ ನಾಕ್ಷಹಳ್ಳಿಯಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ, ಅವ್ರಿಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ನಾವು ಬೆಳಿಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ದಯವಿಟ್ಟು ಇಲ್ಲಿ ನಾಕ್ಷಹಳ್ಳಿಯಲ್ಲಿ ಯಾರಿದಾರೋ ಅವ್ರ ಕಷ್ಟ ಬಿದ್ದವರು ಅವ್ರಿಗೆ ಆಗ್ಬೇಕು. ಮಾನ್ಯ ಮಾಜಿ ಶಾಸಕರ ಸಂಪಂಗಿ ಅವರಿಗೆ ತಿಳಿಪಡಿಸೋದೇನೆಂದ್ರೆ, ಮಾನ್ಯ ಈಗಿನ ನಮ್ಮ ಮೇಡಮ್ ರೂಪಕಲಾ ಮೇಡಮ್ ಅವ್ರ ಬಗ್ಗೆ ನೀವು ಅಪಾದನೆಗಳು ಏನ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಒಂದ್ಸತಿ ಕೂಲಂಕಷವಾಗಿ ಥಿಂಕ್ ಮಾಡ್ಬೇಕು. ನೀವು ನಿಮ್ಮ ಅವಧಿಯಲ್ಲಿ
ನೀವು ನಿಮ್ಮ ತಾಯಿಯವರ ಅವಧಿಯಲ್ಲಿ ಏನೇನು ಅವ್ಯವಹಾರಗಳು ಈ ಕ್ಷೇತ್ರದಲ್ಲಿ ನಡೆದಿದೆ ಅಂತ ಹೇಳ್ಬಿಟ್ಟು ನಿಮಗೂ ಗೊತ್ತು. ಸುಮಾರು ಒಂದು ಬೋರ್ವೆಲ್ ಬಡವರು ದಲಿತರು, ನೀವು ದಲಿತರೆ, ನೀವು ದಲಿತರಿಗೆ ಹಾಕೊಡ್ಬೇಕಂದ್ರೆ ಎಷ್ಟು ದುಡ್ಡು ತಗೊಳ್ತಾ ಇದ್ರಿ ನೀವು ನಿಮ್ಮ ಲೀಡರ್ಗಳು ನಿಮ್ಮ ಪಿ ಎಗಳು ಎಷ್ಟು ತಗೊಳ್ತಾ ಇದ್ರು? 40,000 ರಿಂದ 50,000 ರೂಪಾಯಿ ತಗೊಂಡು ಒಂದೊಂದು ಬೋರ್ವೆಲ್ ಅನ್ನು ಮಂಜೂರಿ ಮಾಡ್ತಾ ಇದ್ರಿ. ಈಗ ಸತತ 8 ವರ್ಷಗಳಿಂದ ನಮ್ಮ ಶಾಸಕರು ರೂಪ ಮೇಡಮ್ ಅವರು MLA ಆಗಿದ್ದಾರೆ. ಸುಮಾರು 500 ರಿಂದ 600 ಬೋರ್ವೆಲ್ಗಳನ್ನು ದಲಿತರಿಗೆ ಕೊಡಿಸಿದ್ದಾರೆ. ಎಲ್ಲಾದ್ರೂ 1 ರೂಪಾಯಿ ತಗೊಂಡಿದ್ರೆ ಸಾಬೀತು ಮಾಡಿ, ನೀವ್ ಹೇಳ್ದಂಗೆ ನಾವು ಕೇಳ್ತೀವಿ. ಒಂದೇ 1 ರೂಪಾಯಿ ದಲಿತರ ಬೋರ್ವೆಲ್ 600 ಬೋರ್ವೆಲ್ ಇಷ್ಟು ತನಕ ಸ್ಯಾಂಕ್ಷನ್ ಆಗಿದೆ, ಬೋರ್ವೆಲ್ ಕೊಡಿಸಿದ್ದಾರೆ ಮೇಡಮ್ ಅವರು. ಯಾವ್ದಾದ್ರು 1 ರೂಪಾಯಿ ಮೇಡಮ್ MLA ಮೇಡಮ್ ಅವರು ತಗೊಂಡಿದ್ದಾರೆ, ರೂಪಕಲಾ ಮೇಡಮ್ ಅವರು ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ಒಬ್ಬರ ಹತ್ರ ಹೇಳಿಸ್ಬಿಟ್ರೆ ನಿಮ್ ಸವಾಲ್ ನಾವು ಸ್ವೀಕಾರ ಮಾಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಕಾಲದಲ್ಲಿ ದೇವಸ್ಥಾನಗಳಿಗೆ ಮಂಜೂರಾತಿ ಮಾಡಿದ ಹಣವನ್ನ ಒಬ್ಬ ಕಾಂಟ್ರಾಕ್ಟರ್ ಹೆಸರಲ್ಲಿ ನೀವು ಟೆಂಡರ್ ಹಾಕೊಂಡ್ಬಿಟ್ಟು ಎಲ್ಲ ಅಮೌಂಟ್ ಒಬ್ಬನ ಹೆಸರಿಗೆ ನೀವು ಡ್ರಾ ಮಾಡ್ಕೊತಿದ್ಬಿಟ್ರಿ. ಯಾವ ದೇವಸ್ಥಾನಕ್ಕೂ ಒಂದೇ 1 ರೂಪಾಯಿ ಕೊಟ್ಟಿಲ್ಲ. ಅದೇನಾದ್ರು ನಮ್ಮ ಮೇಡಮ್ ಅವ್ರು ಮಾಡಿದಾರಾ? ಮುಜರಾಯಿ ಇಲಾಖೆಯಿಂದ ಕೊಟ್ಟಿದ್ದ ಆರಾಧನಾ ಸ್ಕೀಮ್ ಇಂದ ಕೊಟ್ಟಿದ್ದ ದುಡ್ಡನ್ನ ಇವಾಗ 8 ವರ್ಷಗಳಿಂದ ನಮ್ಮ ಮೇಡಮ್ ಅವರು ಎಷ್ಟು ದೇವಸ್ಥಾನಗಳ ಹಣ ಕೊಟ್ಟಿದ್ದಾರೆ. ನಿಮ್ಮ ಇಡೀ ಜಗತ್ ಪ್ರಸಿದ್ಧ KGF ಅಲ್ಲಿ ಕೂಡ ಈಗ ಸುಮಾರು 5 ಕೋಟಿ ರೂಪಾಯಿಯಲ್ಲಿ ರಾಜಗೋಪುರವನ್ನು ಕಟ್ಟಿಸ್ತಾ ಇದ್ದಾರೆ. ಒಂದ್ಸತಿ ನೀವು ಅದ್ರಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಬನ್ನಿ, ನಿಮ್ ಪುಣ್ಯ ಬರುತ್ತೆ. ಯಾವುದೇ ಒಂದು ಹಣವನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿಲ್ಲ, ಯಾರ ಹತ್ರ ಬಡವರ ಹತ್ರ ಕೂಡ 1 ರೂಪಾಯಿ ತಗೊಂಡಿಲ್ಲ. ಇದು ನಿಮ್ಮ ಮುಖದ ನಾವು ತಿಳಿಸಕ್ಕೆ ಸಂಪಂಗಿ ಅವ್ರು ನೇರವಾಗಿ ತಿಳಿಸಕ್ಕೆ ನಾವು ಇಷ್ಟಪಡ್ತಾ ಇದೀವಿ. ಅದೇ ರೀತಿಯಾಗಿ ಎಷ್ಟೋ ಗ್ಯಾರಂಟಿ ಪ್ರೋಗ್ರಾಮ್ಗಳಿಗೂ ಕಾಂಗ್ರೆಸ್ ಕೊಟ್ಟು ನೀವ್ ಎಷ್ಟು ಬೇಗ ಗೆಲ್ಬೇಕಂದ್ರೆ ಏನಪ್ಪ ಸ್ಕೀಮ್ ಕೊಟ್ಟಿದ್ದೀರಾ ಬಿಜೆಪಿ ಅವರು? ಇದೇ ಗ್ಯಾರಂಟಿ ಪ್ರೋಗ್ರಾಮ್ಗಳಿಂದ ನಾವದು 2,000 ಅಂದ್ರೆ ನೀವು 3,000 ಹೇಳಿದೀರಾ. ಇನ್ನು 70 ಸ್ಕೀಮ್ಗಳು ಕೊಟ್ಟೆ ನೀವು ಅಲ್ಲಿ ಗೆದ್ದಿರೋದು ಮಮತಾ ಬ್ಯಾನರ್ಜಿ ಮೇಲೆ. ಅದೇ ರೀತಿಯಾಗಿ ಯಾವ ಬಡವರು ಹೆಣ್ಮಕ್ಳಿಗೂ ಪ್ರತಿ ತಿಂಗಳು ಇಷ್ಟು ತನಕ ಈ ಕ್ಷೇತ್ರಕ್ಕೆ ಪ್ರತಿ ತಿಂಗಳು 27 ಕೋಟಿ ರೂಪಾಯಿ ಗ್ಯಾರಂಟಿ ಪ್ರೋಗ್ರಾಮ್ ನಮ್ಮ KGF ಕ್ಷೇತ್ರಕ್ಕೆ ಮಾತ್ರ ಬರ್ತಾ ಇದೆ. 27 ಕೋಟಿ ರೂಪಾಯಿ ಗ್ಯಾರಂಟಿ ಪ್ರೋಗ್ರಾಮ್ ಬಡವರಿಗೆ ಸೇರ್ತಾ ಇದೆ. ಅದೇ ಬಿಜೆಪಿ ಸರ್ಕಾರದಿಂದ ಸೇರಿಲ್ಲ ಸ್ವಾಮಿ. ಅದೇ ರೀತಿಯಾಗಿ ಪ್ರತಿ ತಿಂಗಳು ಈ ತನಕ ಕರ್ನಾಟಕ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರ 1,45,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಮುಖಾಂತರ ನೇರ ಬೆನಿಫಿಷಿಯರ್ಸ್ಗೆ ಬಡವರಿಗೆ ತಲುಪಿಸಿದ್ದಾರೆ ಸ್ವಾಮಿ. ನಿಮ್ ಬಿಜೆಪಿ ಸರ್ಕಾರ ಯಾವುದು ತಲುಪಿಸಿಲ್ಲ. ಮತ್ತೆ ನೀವ್ ಹೇಳ್ತೀರಾ ಬ್ಯಾಲಲ್ಲಿ ಗೋವಿಂದಗೌಡರ ಬಗ್ಗೆ. ಸ್ವಾಮಿ, ಒಂದು ಸಾಧನೆ ಮಾಡ್ಬೇಕಂದ್ರೆ ಒಂದು ಗುರಿ ಇರಬೇಕು, ಒಬ್ಬ ಗುರು ಇರಬೇಕು. ಗುರಿ ಸಾಧನೆ ಮಾಡಕ್ಕೆ ಗುರಿ ಏನಪ್ಪಾ ಅಂದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು. ಗುರು ಬ್ಯಾಲಲ್ಲಿ ಗೋವಿಂದಗೌಡರ ಗುರು ಇಟ್ಕೊಂಡಿದೀವಿ ನಾವು. ನಮ್ಮ ಲೀಡರ್ ಅಂತ ಹೇಳ್ಬಿಟ್ಟು ಒಪ್ಪಿದೀವಿ ನಾವು. ಅವ್ರ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರವನ್ನ ಕರ್ನಾಟಕ ಸರ್ಕಾರದ ವತಿಯಿಂದ 100 ಕೋಟಿ ರೂಪಾಯಿ ತಗೊಬಂದು ಅಭಿವೃದ್ಧಿ ಕಾರ್ಯಗಳು ಸಮರೋಪಾದಿಯಾಗಿ ನಡೀತಾ ಇದೆ ಸ್ವಾಮಿ. ನೀವೇ ಡ್ಯಾಮ್ ಕಟ್ಟಿದ್ರಿ ಮಲ್ಲಲ್ಲಿಗೆ, ಏನ್ ಮಾಡಿದ್ರಿ? ಸುಮ್ನೆ ಹಂಗ ಹಾಕೋಬಿಟ್ಟು ದುಡ್ಡು ಓಡ್ಕೊಂಡು ಹೋದ್ರಿ. ತೊಂಗ್ಲುಕುಪ್ಪ ಡ್ಯಾಮ್ ಚೆಕ್ ಡ್ಯಾಮ್ ನೀವೇ ಕಟ್ಟಿದ್ರಿ, ನಿಲ್ಸ್ಬಿಟ್ಟು ಹೋಗ್ಬಿಟ್ರೆ ಮರಳೆತ್ಕೊಂಡು ನಿಮ್ ಕಾಂಟ್ರಾಕ್ಟರ್ಗಳು. ಇವಾಗ ನಾವೇನ್ ಮಾಡಿದ್ವಿ ಸ್ವಾಮಿ? ಒಂದೊಂದು ಡ್ಯಾಮ್ಗೂ ನಾವು 9 ರಿಂದ 10 ಕೋಟಿ ರೂಪಾಯಿ ಆಗ್ಬಿಟ್ಟು ಈ ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಮಾಡ್ತೇವೆ. ಚೆಕ್ ಡ್ಯಾಮ್ಗಳು ಕಟ್ಟಿಸಿದ್ದಾರೆ ಮೇಡಮ್ ಅವರು. ಈ ಕ್ಷೇತ್ರ ಸಮರೋಪಾದಿಯಲ್ಲಿ ರೈತರು ನೆಮ್ಮದಿಯಾಗಿ ಬದುಕಕ್ಕೆ ಏನೇನ್ ಬೇಕೋ ಎಲ್ಲ ಮಾಡ್ತಾ ಇದಾರೆ. ಎಲ್ಲ ಗ್ರಾಮಗಳಲ್ಲಿ CC ರಸ್ತೆಗಳಾಗ್ಲಿ, ಎಲ್ಲ ತಾರ್ ರೋಡ್ಗಳಾಗ್ಲಿ, ಎಲ್ಲಾದ್ರೂ ಹೋಗ್ಲಿ ಒಂದೇ ಒಂದು ಭ್ರಷ್ಟಾಚಾರ ಒಬ್ಬರು ಕಾಂಟ್ರಾಕ್ಟ್ ಹತ್ರ ಕೈ ಚಾಚಿದ್ರ ತೋರಿಸಿ ಸ್ವಾಮಿ ನೀವು. ಅದೇ ನಿಮ್ ಕಾಲದಲ್ಲಿ ನೀವೇ ಚಾಚಿ ನೀವೇ ಸಿಕ್ಕಿ ನೀವೇ ಜೈಲ್ಗೆ ಹೋದ್ರಲ್ಲ. ನಮ್ ಶಾಸಕರು ಅಂತವ್ರಲ್ಲ. ಈ ಕ್ಷೇತ್ರ ನಮ್ಮ ಶಾಸಕರ ನೇತೃತ್ವದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಮತ್ತೆ ಮಂತ್ರಿ ಆಗ್ತಾರೆ, ಮತ್ತೆ ಕೂಡ ಅವರ ಮೇಲೆ ಬರ್ದಿಟ್ಕೊಳ್ಳಿ. ನೀವು ಯಾವುದೇ ಕಾಲಕ್ಕೂ MLA ಈ ಕ್ಷೇತ್ರದಲ್ಲಿ ಆಗಲ್ಲ. ಎಲ್ಲ ಟೀ ಅಂಗಡಿಗಳು ಈ ಕ್ಷೇತ್ರದಲ್ಲಿ ಮಾತಾಡ್ತಾ ಇದಾರೆ. ಮೇಡಮ್ ಮುಂದ್ಗಡೆ ಯಾರು ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಮೇಡಮ್ ಮೇಲೆ ನಿರಾಧಾರ ಆರೋಪಗಳನ್ನು ಮಾಡೋದ್ ಮಟ್ಟು ಅವ್ರಿಗೆ ಕೈ ಜೋಡಿಸಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಕ್ಕೆ, ಬಡವರ ಕಲ್ಯಾಣ ಮಾಡಕ್ಕೆ ನೀವು ಸಹಕಾರ ನೀಡ್ಬೇಕಂತ ಹೇಳ್ಬಿಟ್ಟು ತಮ್ಮ ಪತ್ರಿಕೆ ಮುಖಾಂತರ ಅವ್ರಿಗೆ ನೇರವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸದಸ್ಯರು ಇರ್ಬೋದು, ಪ್ರತಿಯೊಂದು ವಿಚಾರನೂ ಕ್ಲೀನ್ ಆಗಿ ಹೇಳಿದ್ದಾರೆ. ಆದ್ರೆ ಇನ್ನೊಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಿದು ತೋಟಿ ನಾಮತಿ ಜಾಗ 1 ಎಕರೆ 25 ಗುಂಟೆ ಇಲ್ಲಿ ಕಗ್ಲಳ್ಳಿ ವಿಲೇಜ್ ಅಲ್ಲಿ ಇದೆ. ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ. ನೀವ್ ಹೇಳ್ತಾ ಇರೋ ಅಂತದನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿ ಸ್ವಾಮಿ. 60 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಯಾರಿಗೋ ಬೋಗಸ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತಾರಲ್ವಾ. ಇವಾಗ ನಿಮ್ಮಿಂದಾನೇ ಸ್ಟಾರ್ಟ್ ಮಾಡ್ಲಿ, ಇಲ್ಲಿಂದಾನೇ ತನಿಖೆ ಮಾಡ್ಲಿ. ಅವ್ರೇನಾದ್ರು ಮಾಡಿದ್ರು ಇವಾಗ 88, 89 ಡಾಕ್ಯುಮೆಂಟ್ ನ ಯಾರು ಕ್ರಿಯೇಟ್ ಮಾಡಕ್ಕಾಗತ್ತಾ? ಅವಾಗಿಂದ ತಹಸೀಲ್ದಾರ್ ಯಾರಿದ್ರು? ನಮ್ಮ MLA ಏನ್ರಿ ಸಂಬಂಧ ಅದ್ರಲ್ಲಿ? ನೀವು ನಮ್ಮ MLA ಬಗ್ಗೆ ಮಾತಾಡ್ತಿರಲ್ವಾ, ಫಸ್ಟ್ ನಿಮ್ದು ಕ್ಲಿಯರ್ ಆಗಿದ್ಯಾ? ನಿಮ್ಮಿಂದ ಸ್ಟಾರ್ಟ್ ಮಾಡಿ.
ಒಂದೊಂದೇ ತನಿಖೆ ಮಾಡಿ. ನಮ್ಮ MLA ಯಾವುದೇ ಅಧಿಕಾರಿಗಳಿಗೆ ಹೇಳಿಲ್ಲ, ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀವಿ. ಯಾವುದೇ ಅಧಿಕಾರಿಗಳಿಗೆ ಇದನ್ನ ಸ್ಯಾಂಕ್ಷನ್ ಮಾಡಿ ಇನ್ನೊಂದ್ ಮಾಡಿ ಅಂತ ಯಾವ್ದು ಹೇಳಿಲ್ಲ. ಮೇಡಮ್ ಅವರು ಯಾವುದೇ ಒಂದು ಸಾಗುವಳಿ ಚೀಟಿ ಕೊಡ್ಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡ್ತಾರೆ, ಅವ್ರ ಆ ಸ್ಥಳದಲ್ಲಿ ಇದಾರ ಅಂತ ನೋಡ್ತಾರೆ. ಎಲ್ಲ ಆದ್ಮೇಲೆನೆ ಮಂಜೂರ್ ಮಾಡೋ ಅಂತದ್ದು. ನೀವು ಏನ್ ನಿಮ್ಮ ಕಾಲದಲ್ಲಿ, ನಿಮ್ ತಾಯಿಯವ್ರ ಕಾಲದಲ್ಲಿ 523 ಎಕರೆಯನ್ನ ಮಾಡಿದೀರಾ, ಅವ್ರ ಕಮಿಟಿಯಲ್ಲಿರೋ ಸದಸ್ಯರಿಗೆ ಗೊತ್ತಿಲ್ಲ ಅಂತ ಇದಾರೆ. ಇದೆಷ್ಟು ನೀವೇ ಹೇಳಿ, ಇದೆಷ್ಟು ಸತ್ಯ ಅಂತ. ಇವಾಗ ಇದ್ರಲ್ಲಿ ಎಷ್ಟು ದುಡ್ಡು ಮಾಡಿದಾರೆ ಅವರು, ಯಾರ್ಯಾರಿಗೆ ಅವ್ರ ಫಾಲೋವರ್ಸ್ಗೋ ಇನ್ನೊಬ್ರಿಗೋ ಇದೇನು 523 ಎಕರೆ ಮಾಡಿದ್ದಾರೆ, ಇದ್ರಲ್ಲಿ ಎಷ್ಟು ದುಡ್ಡು ಅವ್ಯವಹಾರ ಮಾಡಿದಾರೋ ಇದನ್ನ ಫಸ್ಟ್ ತನಿಖೆ ಮಾಡ್ಲಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಲಿ. ಆ 60 ಎಕರೆದೇನು ಇವರು ಆರೋಪ ಮಾಡ್ತಾರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದಕ್ಕೂ ಮೇಡಮ್ ಅವ್ರಿಗೆ ಸಂಬಂಧನೇ ಇಲ್ಲ. ಅವ್ರು ಅವಾಗ ಗ್ರಾಂಟ್ ಆಗಿದ್ದ ಪೀರಿಯಡ್ ಅಲ್ಲಿ ಅವ್ರ ಫ್ಯಾಮಿಲಿ ಅವ್ರು ಇಲ್ಲೇ ಇದ್ರಂತೆ, ಇದೇ ತಾಲೂಕ್ನವ್ರು. ಅವಾಗ ಇವಾಗ ಚೇಂಜ್ ಆಗಿರ್ಬೋದು ಸ್ವಾಮಿ, ಇವಾಗ ಇಲ್ಲೇನು ಇಲ್ಲ, ಜಮೀನಲ್ಲಿ ಅಲ್ಲಿ ನೀರಿಲ್ಲ, ಇನ್ನೊಂದಿಲ್ಲ ಅಂತ ಚೇಂಜ್ ಆಗಿರ್ಬೋದು. ಇಲ್ಲಿಂದ ಹೋಗ್ಬಾರ್ದು ಅಂತೇನಿಲ್ವಲ್ಲ ಶ್ರೀನಿವಾಸಪುರಕ್ಕೆ. ಅವಾಗ ಇಲ್ಲಿದ್ದವ್ರು ಇವಾಗ ಇಲ್ಲಿಂದ ಹೋಗ್ಬಾರ್ದು ಅಂತೇನಿಲ್ವಲ್ಲ. ನಾವು ನಿಮ್ ಜೊತೆಲಿ ಇದ್ದಂತವ್ರೆ, ನಿಮ್ ಜೊತೆಲಿ ಇದ್ದಾಗ್ಲೇ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದು. ನೀವ್ ಏನೇನ್ ಮಾಡಿದೀರಾ, ಒಂದೊಂದು PA ಮುಖಾಂತರ ಒಂದೊಂದು ಬೋರ್ವೆಲ್ಗೆ ಎಷ್ಟೆಷ್ಟು ತಗೊಳ್ತಾ ಇದ್ದೀರಾ, ಪ್ರತಿಯೊಂದು ಗೊತ್ತಿದ್ದಿದ್ದೆ ಸ್ವಾಮಿ, ನಮಗೂ ಗೊತ್ತಿರೋ ಅಂತದ್ದೇ ಅಲ್ವಾ. ಇಲ್ಲಿ ಯಾರಾದ್ರೂ ಮೇಡಮ್ ಅವ್ರಾಗ್ಲಿ, ಅವ್ರ PA ಆಗ್ಲಿ, ಇಲ್ಲ ನಮ್ ಕಾರ್ಯಕರ್ತರಾಗ್ಲಿ, ಯಾರ ಹತ್ರ ಆದ್ರೂ ಒಬ್ಬ ರೈತರ ಹತ್ರ ಯಾರ ಹತ್ರ ಆದ್ರೂ 100 ರೂಪಾಯಿ ಮುಟ್ಟಿದ್ರೆ ಹೇಳಿ. ಪ್ರತಿಯೊಬ್ಬ ಫಲಾನುಭವಿಗೂನು ಅವ್ರಿಗೆ ಡೈರೆಕ್ಟ್ ಆಗಿ ಸೇರ್ಬೇಕಾಗಿರುವಂತ ಸ್ಕೀಮ್ಗಳನ್ನ ಪ್ರತಿಯೊಂದು ಮೇಡಮ್ ಅವ್ರು ಮಾಡಿಸಿದಾರೆ. ನೀವು ನೋಡ್ಬೋದು, ಬೇಕಾದಷ್ಟು ಗ್ರೂಪ್ಗಳಲ್ಲಿ ಆಗ್ತಾ ಇರ್ತಾರೆ. ಮೇಡಮ್ ಅವ್ರು ಕೊಳವೆ ಬಾವಿ ಕೊರ್ಸಿದಾರೆ, ಒಳ್ಳೆ ನೀರು ಬಿದ್ದಿದೆ ಅಂತ. ಆ ತರ ಉದ್ದೇಶ ಇಟ್ಕೊಂಡು ರೈತರಿಗೆ ಒಳ್ಳೇದಾಗ್ಲಿ, ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೀನಿ, ನಂದೊಂದು ಇದಿರ್ಲಿ, ಇಲ್ಲಿ ಹೆಸರು ಇರ್ಲಿ ಅನ್ನೋ ಒಂದು ಕೆಲಸಗಳನ್ನ ಮೇಡಮ್ ಅವ್ರು ಮಾಡ್ಕೊಂಡು ಬರ್ತಾ ಇರೋಂಥದ್ದು. ಮುಂದಿನ ದಿನಗಳಲ್ಲಿ ಇಲ್ಲಿ KGF ಅಲ್ಲಿ ಟೌನ್ಶಿಪ್ ಆಗುವಂತದ್ದು ಇರ್ಬೋದು, ಇಂಡಸ್ಟ್ರಿಯಲ್ ಕಾರಿಡಾರ್ ಆಗುವಂತದ್ದು ಇರ್ಬೋದು. ಸಾವಿರಾರು ಜನ ಇವತ್ತು KGF ಇಂದ ಬೆಂಗಳೂರಿಗೆ ಹೋಗ್ತಿದ್ದಾರೆ ಕೆಲ್ಸಕ್ಕೆ. ಅದನ್ನೆಲ್ಲ ತಪ್ಪಿಸ್ದಂಗ್ ಆಗತ್ತೆ. ಇಲ್ಲೇ ಲೋಕಲ್ ಅಲ್ಲಿ ಇರೋವಂತವ್ರಿಗೆ ಇಲ್ಲೇ ಒಂದು ಫ್ಯಾಕ್ಟ್ರಿಗಳಾಗುವಂತದ್ದು ಇರ್ಬೋದು, ಒಂದು ಇಂಡಸ್ಟ್ರೀಸ್ ಬರುವಂತದ್ದು ಇರ್ಬೋದು. ಇಲ್ಲೇ ಸ್ಥಳೀಯ ಜನತೆಗೆ ಅವ್ರ ಉದ್ದೇಶ 100. ನಾನು ಒಂದೇ ಮಾತು ಹೇಳಕ್ ಇಚ್ಛೆ ಪಡ್ತೀನಿ. ಮಾಜಿ ಶಾಸಕರು ಏನೇ ಆರೋಪಗಳು ಮಾಡ್ಬೋದು, ಮೇಡಮ್ ಅವ್ರು ಅದಕ್ಕೆ ಕಿವಿ ಕೊಡೋದಿಲ್ಲ. ಮೇಡಮ್ ಅವ್ರು ಏನಿದ್ರು ಡೆವಲಪ್ಮೆಂಟ್ ಪರ, ನಮ್ ಕ್ಷೇತ್ರಕ್ಕೆ ಏನ್ ಒಳ್ಳೇದ್ ಮಾಡ್ಬೇಕು, ಏನೇನ್ ಆಗ್ಬೇಕು. ಇವತ್ತು ಎಷ್ಟು ಡ್ಯಾಮ್ಗಳು ಕಟ್ತಿದ್ದಾರೆ, ಬ್ರಿಡ್ಜಸ್ ಕಟ್ತಿದ್ದಾರೆ, ಎಷ್ಟು ರೋಡ್ಸ್ ಆಗ್ತಿದೆ ಹೇಳಿ. ನೀವು ಅದನ್ನ ಮಾತಾಡ್ರಿ. ನೀವು ಅಭಿವೃದ್ಧಿ ಮಾಡ್ತಾ ಇದಾರಲ್ವಾ, ಅದನ್ನು ಹೇಳ್ಬೇಕಲ್ವಾ. APMC ಮಾರ್ಕೆಟ್ ಇರ್ಬೋದು, ರೈತರು ನೋಡಿ, ಒಂದು ಉದ್ಯೋಗ ಅವಕಾಶ ಇಲ್ದಿರೋ ಅಂತವ್ರಿಗೆ ಇವತ್ತೇನ್ ಇಲ್ಲಿ ಫ್ಯಾಕ್ಟ್ರೀಸ್ ಬರುತ್ತೆ, ಇಲ್ಲೇ ಉದ್ಯೋಗ ಅವಕಾಶ ಮಾಡುವಂತ ದೂರದೃಷ್ಟಿ ಇದೆ ಮೇಡಮ್ದು. ಎರಡನೇದು ರೈತರಿಗೆ ಇಲ್ಲ ಕೋಲಾರ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು, ಇಲ್ಲ ಒಡ್ಡಳ್ಳಿಗೆ ಹೋಗ್ಬೇಕಾಗಿತ್ತು, ಇಲ್ಲ ವಿಕೋಟಾಗ್ ಹೋಗ್ಬೇಕಾಗಿತ್ತು, ಅಂತದನ್ನ ಅವ್ರದೇ ತಾಲೂಕಲ್ಲಿ ಮಾಡ್ತಿದ್ದಾರೆ APMC ಮಾರ್ಕೆಟ್. ಇವೆಲ್ಲ ಒಂದು ಐತಿಹಾಸಿಕವಾದಂತ ಒಂದು ಕೆಲ್ಸಗಳಿವೆಲ್ಲ. ತಮ್ಮ ಪೀರಿಯಡ್ ಅಲ್ಲಿ ಯಾವ್ದಾದ್ರು ಇಂಥದ್ದು ಒಂದಾಗಿದ್ರೆ ಹೇಳಿ. ಒಂದು APMC ಮಾರ್ಕೆಟ್ ಇರ್ಬೋದು, ಇಲ್ಲ ನೀವೇನಾದ್ರೂ ಬಾಧೆ ಪಟ್ಟಿದ್ದೀರಾ, ಇಲ್ಲಿ ಮಾಡ್ಬೇಕು, KGF ಜನತೆಗೆ ಮಾಡ್ಬೇಕು, ಈ ತಾಲೂಕಿನವ್ರಿಗೆ ಅಂತ ಬಾಧೆ ಪಟ್ಟಿದ್ರೆ ಹೇಳಿ. ನಮ್ಮ ಶಾಸಕರು ನೀವು ಮಾಡುವಂತ ಟೀಕೆಗಳಿಗೆ ಅವ್ರಿಗೆ ಉತ್ತರ ಕೊಡುವಷ್ಟು ಬಿಡುವು ಇಲ್ಲ. ಅವ್ರೇನಿದ್ರು ಅಭಿವೃದ್ಧಿ ಕಡೆ ಯಾವ ಮಿನಿಸ್ಟ್ರಿ ಹೋಗ್ಬೇಕು, ಎಲ್ಲಿ ಮಾತಾಡ್ಬೇಕು, ಅವ್ರ ಹತ್ರದಿಂದ ಗ್ರಾಂಟ್ಸ್ ತಗೊಂಡ್ಬರ್ಬೇಕು, ಕ್ಷೇತ್ರ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದು ಒಂದೇ ಕನ್ಸು ಮೇಡಮ್ ಅವ್ರಿಗೆ. ಮೇಡಮ್ ಅವ್ರ ಕನ್ಸು ಒಂದೇ, ಕ್ಷೇತ್ರ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಕ್ಷೇತ್ರದ ಒಳ್ಳೇದಾಗ್ಬೇಕು, ನನ್ನ ನಂಬಿ ನನಗ್ ಮತ ಹಾಕಿರುವಂತ ವೋಟರ್ಸ್ಗೆ ಒಳ್ಳೇದಾಗ್ಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಇಲ್ಲಿ ಯಾವ್ದೇ ಲಂಚ ತಗೊಳ್ಳೋದಾಗ್ಲಿ, ಇನ್ನೊಂದಾಗ್ಲಿ, ಕಮಿಷನ್ ಯಾವ್ದು ಇಲ್ಲ. ನಮ್ಮ ಶಾಸಕರ ಮೇಲೆ 0 ಒಂದು ಬ್ಲಾಕ್ ಮಾರ್ಕ್ ಇಲ್ಲ ರೀ. ಇವತ್ತವರೆಗೂ ಯಾರು ಆರೋಪ ಮಾಡೋರಿಲ್ಲ. ತಮ್ಮ ಮೇಲೆ ಬೇಕಾದಷ್ಟು ಟೀ ಅಂಗಡಿಗಳಲ್ಲಿ ಮಾತಾಡ್ತಾರೆ ಜನ, ಎಲ್ಲೆಲ್ಲಿ ಏನೇನ್ ತಗೊಂಡಿದೀರಾ, ಏನೇನ್ ಮಾಡಿದೀರಾ ಅಂತ. ತಮ್ಮದೇ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರಲ್ಲ, ತಮ್ಮದೇ ಬಿಜೆಪಿ ಕಾರ್ಯಕರ್ತರೆ ಯಾವ್ಯಾವ ಕೆಲ್ಸಗಳಿಗೆ, ಸ್ಮಶಾನಗಳದು ಪ್ರತಿಯೊಂದು ತಗೊಂಡಿರೋದು ಮಾತಾಡ್ತಿದ್ದಾರೆ ಜನ ಇವತ್ತು. ಅದನ್ನ ನೀವು ನೋಡ್ಕೊಳ್ಳಿ. ಫಸ್ಟ್ ನಿಮ್ಮ ಮೇಲಿರೋ ಅಂತ ಆರೋಪಗಳನ್ನ ಮುಕ್ತಿ ಮಾಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ ಬೇರೆದೇನಾದ್ರೂ ಇದ್ರೆ ಅಂತ ಹೇಳ್ತಾ ನಾನು Admission open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF.